ಮೊದಲನೇದಾಗಿ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಹಣ ಹೆಚ್ಚಿ ನಮಸ್ಕರಿಸುತ್ತಾ, ಜನ್ಮ ನೀಡಿದ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನಿಂತ ಮಹೋತ್ತರ್ ಫೌಂಡೇಶನ್ ಈ ಒಂದು ವೇದಿಕೆಯ ನಿರ್ಮಾತೃಗಳು, ನಿರ್ವಾಹಕರು ಮತ್ತು ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸುತ್ತಾ, ಈ ದಿನದ ಸೆಷನ್ ಜನನಂ ಮರಣಂ ಮಧುರಂ ಮರಣಂ ಮರಣಂ ಮಧುರಂ. ಇದು ಬಹಳ 2 ಲೈನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇದನ್ನ ಜಾತಸ್ಯ ಮರಣಂ ಧ್ರುವಂ ಅಂತ ಕರೀತಾರೆ. ಅಂದ್ರೆ ಹುಟ್ಟಿದವ್ರಿಗೆ ಸಾವು ತಪ್ಪಂಗಿಲ್ಲ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ನೆನಪು ಬರುತ್ತೆ ನನಗೆ. ಪ್ರೇಮದ ಕಾಣಿಕೆ ಫಿಲಮ್ ಅಲ್ಲಿ ಬರುತ್ತದು. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ಎಷ್ಟು ಅರ್ಥಗರ್ಭಿತವಾಗಿ ಆ ಹಾಡನ್ನು ಹಾಡಿದಾರಂದ್ರೆ ಸತ್ಯ. ಹುಟ್ಟು ಸಾವು ಅನ್ನೋದು ಒಂದು ಎಂಡ್, ಒಂದು 2 ತುದಿ, ಅವು 2 ಕೊನೆ ಇದ್ದಂಗ. ಅಂದ್ರೆ 2 ಮುಖ ಅವು. ಆದ್ರೆ ಅವು ಬಯಸಿದಾಗ ಕಾಣಂಗಿಲ್ಲ. ಸಾವು ಬಂದಾಗ ನಾನೇ ಇರೋದಿಲ್ಲ, ನೋಡ್ಬೇಕಂದ್ರೆ ನಾನೇ ಇರಂಗಿಲ್ಲ. ಅದರರ್ಥ ಅಂತಹ ಈ ಜೀವನ ಮನುಷ್ಯನಿಗೆ ಅಥವಾ ಯಾವುದೇ ಜೀವಿಗಾದ್ರೂ ಕೂಡ ಒಂದು ಸಹಜವಾಗಿರ್ತಕ್ಕಂಥದ್ದು ಏನಂದ್ರೆ ಒಂದು ಮರಣ ಭಯ. ನೋಡ್ರಿ, ಎಲ್ಲಿ ಪ್ರಾಣಿಗಳನ್ನ ಕಟ್ ಮಾಡ್ತಿರ್ತಾರಲ್ಲ, ಅಲ್ಲೇ ನೋಡಿದಾಗ ಆ ಪ್ರಾಣಿಗಳ ಕಣ್ಣೊಳಗಡೆ ಭಯ ಕಾಣಿಸ್ತಾ ಇರುತ್ತೆ, ಮರಣ ಭಯ ಇರುತ್ತಲ್ಲಿ. ಯಾಕೆಂದ್ರೆ ಈ ಒಂದು ಫಿಸಿಕಲ್ ಬಾಡಿ, ಈ ಒಂದು ಭೌತಿಕ ದೇಹ ಇದೇ ಒಂದು ಕೊನೆದು. ಇದನ್ ಬಿಟ್ಟು ಇದೇ ನಾವು ಅನ್ಕೊಂಡಿದ್ದಾಗ ಏನಾಗುತ್ತ, ಆ ಒಂದು ಮರಣ ಭಯ ನಮ್ಮನ್ನ ಕಾಡುತ್ತೆ. ಅದಕ್ಕೆ ಪ್ರಾಣಿಗಳಿಗೆ ಅಷ್ಟೇ ಕಾನ್ಶಿಯಸ್ ಇರುತ್ತ, ಹಂಗಾಗಿ ಅವು ಭಯ ಪಡ್ತಾವ. ಇನ್ನು ಮನುಷ್ಯರಾದಂತ ನಾವು ಕೂಡ, ನಮ್ಗೆ ಧ್ಯಾನ ಗೊತ್ತಾಗಿರ್ಲಿಲ್ಲ ಅಂದ್ರೆ, ನಾವು ಧ್ಯಾನ ಮಾಡ್ಲಿಲ್ಲ, ಧ್ಯಾನ ಗೊತ್ತಾಗಿರ್ಲಿಲ್ಲ ಅಂದ್ರೆ ನಾವು ಕೂಡ ಹಂಗೆ ಇದ್ವಲ್ಲ. ನಮ್ಗೂ ಇದರಿಂದ ನಾವೇನು ಹೊರತಾಗಿದ್ದಿದ್ದಿಲ್ಲ. ಮತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ರಾಘವೇಂದ್ರ ರಾಘವೇಂದ್ರ ಪಾಹಿಮಾಂ, ರಾಘವೇಂದ್ರ ರಾಘವೇಂದ್ರ ರಕ್ಷಮಾಂ, ವೆಂಕಟರಮಣ ಸ್ವಾಮಿ ಪಾಹಿಮಾಂ ರಕ್ಷಮಾಂ ಅಂತ ಕರಿತೀವಿ. ಯಾರನ್ನ ರಕ್ಷಿಸ್ಬೇಕು? ಯಾರು ರಕ್ಷಿಸ್ಬೇಕು? ಶರೀರವನ್ನ ರಕ್ಷಿಸ್ಬೇಕಾ? ಮನಸ್ಸನ್ನ ರಕ್ಷಿಸ್ಬೇಕಾ? ಬುದ್ಧಿಯನ್ನ ರಕ್ಷಿಸ್ಬೇಕಾ? ಯಾರನ್ನ ರಕ್ಷಿಸ್ಬೇಕು? ಯಾರನ್ನ ರಕ್ಷಿಸ್ಬೇಕು? ಇದನ್ನೆಲ್ಲ ತಿಳಿಬೇಕಂದ್ರೆ, ಇದೆಲ್ಲ ಅಲ್ಲ, ಇದನ್ನ ದಾಟಿದ್ದು ನಾವಂತ ಗೊತ್ತಾಗ್ಬೇಕಂದ್ರೆ ಆ ಸತ್ಯ ಯಾವಾಗ ತಿಳಿಬೇಕು ನಮಗೆ? ಆ ಸತ್ಯ ಯಾವಾಗ ತಿಳಿಬೇಕಂದ್ರೆ, ನಾವು ಆಧ್ಯಾತ್ಮಿಕ ಸತ್ಯಗಳನ್ನ, ಪಿತಾಮಹ ಪತ್ರಿಜಿಯವರು ಹೇಳಿದಂತಹ 6 ಆಧ್ಯಾತ್ಮಿಕ ಸತ್ಯಗಳಿದಾವಲ್ರಿ. ನಾನು ಆತ್ಮದ ಬಗ್ಗೆ ಹೇಳಿರ್ತಕ್ಕಂಥ ಒಂದಷ್ಟು ಸತ್ಯಗಳಿದಾವಲ್ಲ, ಆ ಸತ್ಯ ತಿಳ್ಕೊಂಡಾಗ ಪತ್ರಿ ಸರ್ ಅವರು ಒಂದು ಭಗವದ್ಗೀತೆಯಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾರ್ರಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನ ಭೂಯ ಅಜೋ ನಿತ್ಯ ಶಾಶ್ವತೋಯ ಪುರಾಣ ನ ಹನ್ಯತೆ ಹನ್ಯಮಾನ್ಯ ಶರೀರೆ. ಒಂದು 4 ಲೈನಲ್ಲಿ 2 ಲೈನಲ್ಲಿ ಹೇಳ್ಬಿಟ್ರಿ ಇದನ್ನ. ಈ ಆತ್ಮಕ್ಕೆ ಸಾವೇ ಇಲ್ಲಪ್ಪ. ಇದು ಯಾವಾಗ್ಲೂ ಐತೆ. ಒಂದಿನ ಇತ್ತು, ನಿನ್ನಿತ್ತು, ಇವತ್ತಿಲ್ಲ ಅನ್ನಂಗಿಲ್ಲ. ಇದು ನಿತ್ಯ ಶಾಶ್ವತವಾಗಿರ್ತಕ್ಕಂಥದ್ದು. ಮತ್ತೆ ಯಾವಾಗ ಕಾಲದಿಂದನೂ ಐತೆ. ಇದು ಯಾವಾಗ್ಲೂ ನಾಶ ಆಗ್ಲಾರ್ದಂಥದ್ದು ಇದು ಆತ್ಮ. ಹಂಗಾಗಿ ಆತ್ಮಕ್ಕೆ ಯಾವುದು ಸಾವಿಲ್ಲ, ಹುಟ್ಟಿಲ್ಲ, ಏನಿಲ್ಲ. ಇದು ನಿತ್ಯ ನಿರಂತರವಾದಂಥದ್ದು. ಇದು ಅನಾದಿ ಕಾಲದಿಂದ ಐತೆ, ಹಿಂದಕ್ಕಿತ್ತು, ಈಗ ಐತೆ, ಮುಂದೆ ಕೂಡ ಇರುತ್ತಾ. ಇದಕ್ಕೆ ಸಾವಿಲ್ಲ ಅಂತ ತಿಳ್ಕೊಬೇಕಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಆ ಸತ್ಯ ಗೊತ್ತಾಗತ್ರಿ, ಇಲ್ಲ ಗೊತ್ತಾಗಂಗಿಲ್ಲ. ಆ ಸತ್ಯ ಗೊತ್ತಾಯ್ತು, ಆತ್ಮ ಅಂತ ಗೊತ್ತಾದ್ವಿ. ಯಾಕಂದ್ರೆ ಆತ್ಮ, ನಾವು ಧ್ಯಾನ ಮಾಡುವಾಗ ನಮ್ಮನ್ನ ನಾವು ನೋಡ್ಕೋತೀವಿ. ಅಂದ್ರೆ ನಾವು ಇಷ್ಟು ದಿನ ಈ ಶರೀರ ಅನ್ಕೊಂಡಿರ್ತೀವಿ. ಈ ಶರೀರ ಅಲ್ಲದ ಸತ್ಯ ಯಾವಾಗ ಗೊತ್ತಾಗುತ್ತಂದ್ರೆ, ನಾವು ಧ್ಯಾನಕ್ಕಿಂತ ಮುಂಚೆ ಕೂಡ ನಮ್ಗೆ ಕನಸು ಬೀಳ್ತಾ ಇರತ್ತ. ಆ ಕನಸಿನೊಳಗೆ ನೋಡ್ಕೊಂತಿರ್ತೀವಿ ನಮ್ಮನ್ನ ನಾವು. ಅಯ್ಯೋ, ಏನೋ ಕನಸು ಬಂದಿತ್ತು, ಯಾರೋ ಸಂಬಂಧಿಕರನ್ನ ಭೇಟಿ ಆಗಿದ್ವಿ, ಇನ್ನೆಲ್ಲೋ ಹೋಗಿದ್ವಿ, ಇನ್ನೇನೋ ಆಯ್ತು, ನೀರ್ ಹತ್ರ ಹೋದ್ವಿ, ಕೆಟ್ಟ ಕನಸು ಬಿತ್ತಾ, ಒಳ್ಳೆ ಕನಸು ಬಿತ್ತಾ, ಅಯ್ಯೋ ಕನಸ್ನಾಗ ಹತ್ರ ಒಳ್ಳೇದು, ಕನಸ್ನಾಗ ನಗ್ಬಾರ್ದು, ಹೊಸ ಬಟ್ಟೆ ಉಟ್ಕೋಬಾರ್ದು, ಮದ್ವೆ ಆಗ್ಬಾರ್ದು, ಹೂವು ಬರ್ಬಾರ್ದು, ಇನ್ನೇನೇನೇನೇನೋ ಮೂಢನಂಬಿಕೆಗಳನ್ನ ತುಂಬ್ಕೊಂಡ್ಬಿಟ್ಟಿದ್ವಿ ತಲೆಗ. ಹಿರಿಯರು ಹೇಳಿದ್ದು ಅದನ್ನ ನಾವು ನೋಡಿದ್ವಿ. ಆದ್ರೆ ನಮ್ಗೆ ಅವಾಗ ಎಲ್ಲ ಆಗ್ತಾ ಇರೋದು ಸೂಕ್ಷ್ಮ ಶರೀರಯಾನ. ಆ ಸೂಕ್ಷ್ಮ ಶರೀರಯಾನ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತದು ಸೂಕ್ಷ್ಮ ಶರೀರಯಾನ.
ನಿದ್ದೆಯಲ್ಲಿ ಆಗ್ತಾ ಇರುತ್ತೆ, ಆದ್ರೆ ಅದನ್ನ ಅನ್ಕಾನ್ಶಿಯಸ್ ಸ್ಲೀಪ್ ಅಂತ ಕರಿತೀವಿ. ಅನ್ಕಾನ್ಶಿಯಸ್ ಮೆಡಿಟೇಷನ್ ಅದು ನಿದ್ದೆ ಅನ್ನೋದು. ಧ್ಯಾನ ಅನ್ನೋದು ಕಾನ್ಶಿಯಸ್ ಸ್ಲೀಪ್. ಇಲ್ಲಿ ಕೂಡ ನಮ್ಗೆ ಆ ಒಂದು ಎನರ್ಜಿನ ಗ್ರಾಪ್ ತಗೊಂತಾ ಇರ್ತೀವಿ, ಇಲ್ಲಿ ಕಾನ್ಶಿಯಸ್ ಇರುತ್ತಾ, ನಿದ್ದೆ ಮಾಡುವ ಕಾನ್ಶಿಯಸ್ ಇರಂಗಿಲ್ಲ. ಅವಾಗ ಗೊತ್ತಾಯ್ತು, ಓ ಈ ದೇಹ ನಾನಲ್ಲ. ಹಂಗಂದ್ರೆ ಅಯ್ಯೋ ಇಷ್ಟ ದಿನ ನಾನೇ ಈ ದೇಹ ಅನ್ಕೊಂಡಿದ್ನಲ್ಲ. ಅಲ್ಲ, ಈ ದೇಹ ನಾನಲ್ಲ. ನೋಡ್ರಿ, ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಏನು ಅನುಭವ ಆಗ್ತಾ ಇರುತ್ತಲ್ಲ, ಕೆಲವು ಸಲ ಜಾರ್ಕೊಂಡ್ ಬಿದ್ದಂಗ ಆಗ್ತಿರುತ್ತ, ಇಲ್ಲಿ ನಾವು ಕಾಲ್ ಜಾರಿ ಬಿದ್ದಂಗ ಮೆಟ್ಟಿ ಬೀಳ್ತೀವಿ ನಿದ್ದೆ ಒಳಗ. ಅಥವಾ ಅಲ್ಲೇನೋ ವಾಮಿಟಿಂಗ್ ಆಗ್ತಿರ್ತೈತೆ, ಇಲ್ಲಿ ವಾಂತಿ ಹೊಟ್ಟೆ ಕಲಿಸ್ದಂಗಾಗಿ ಎದ್ದೊಳ್ತೀವಿ ಎಷ್ಟೋ ಸಲ. ಇದು ಎಕ್ಸ್ಪೀರಿಯನ್ಸ್ ಕೇಳ್ಬೇಕಂದ್ರೆ ಒಂದು ಪತ್ರಿಜಿ ಅಂತ ಬುಕ್ ಇದೆ ರೀ, ಒಳಗಡೆ ಈಗ. ಆ ಬುಕ್ ಅಲ್ಲಿ ಅವರು ಸರ್ ಅಂದ್ರೆ ಸ್ವರ್ಣಮಾಲಾ ಅಮ್ಮನವರು ತಮ್ಮ ದ್ವಾರಕಾನಾಥ್ ಅವರು ಆ ಸದಾನಂದ ಗುರುಗಳ ಜೊತೆಗೆ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ. ಅವರು ಹುಲ್ಲಿನ ಅದು ಸಾರಿ ಜಿಂಕೆ ದೇಹದಲ್ಲಿ ಹೋಗೋಣ ಅಂತೇಳಿ ಗುರು ಶಿಷ್ಯ ಇಬ್ರು, ಅಂದ್ರೆ ಸದಾನಂದ ಯೋಗಿಗಳು ದ್ವಾರಕಾನಾಥ್ ಅವರ ಗುರುಗಳು ಒಂದು ಹಿಂದಿನ ಜನ್ಮದೊಳಗಡೆ. ಅವರು ಇಬ್ರು ಸೇರ್ಕೊಂಡು ತಮಾಷೆ ಮಾಡೋದ್ ಅನ್ಸುತ್ತೆ ಅವ್ರಿಗೆ. ನಾವಿಬ್ರು ಆ ಜಿಂಕೆಯ ದೇಹದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಒಂದೊಂದ್ ಜಿಂಕೆಯಲ್ಲಿ ಪ್ರವೇಶ ಆಗ್ತಾರ್ರಿ. ಅವರು ಪರಕಾಯ ಪ್ರವೇಶ ಮಾಡ್ತಾರ, ತಮ್ಮ ಬಾಡಿನ ಒಂದ್ ಕಡೆ ಬಿಟ್ಬಿಟ್ಟು ಹೋಗ್ತಾರ. ಹಾಯಾಗಿ ಹುಲ್ ತಿನ್ಕೊಂಡು ಎಲ್ಲ ಚೆನ್ನಾಗ ಇರ್ಬೇಕಾದ್ರೆ ಹುಲಿ ಅಟ್ಟಿಸ್ಕೊಂಡ್ ಬರುತ್ತೆ ಇವ್ರನ್ನ. ಹುಲಿ ಅಟ್ಟಿಸ್ಕೊಂಡ್ ಬಂದಾಗ ಇನ್ನ ಸತ್ಯ ಬಿದ್ದಂತ ಓಡ್ಬೇಕಲ್ಲ, ಓಡ್ಕೊಂಡ್ ಬಂದು ಅದನ್ನ ಆ ಬಾಡಿ ಬಿಟ್ಟಾಕಿ ಅವ್ರೇನ್ ಮಾಡ್ತಾರ, ಮತ್ ತಮ್ಮ ಬಾಡಿ ಒಳಗಡೆ ಬರ್ತಾರ. ಅವಾಗ ಅವ್ರಿಗೆ ಆ ಹುಲ್ಲೇನ್ ಮೇಯ್ತಿತ್ತಲ್ಲ ಜಿಂಕೆ, ಆ ಫೀಲ್ ಆಗ್ತಾ ಇರುತ್ತಂತೆ. ಅಲ್ಲೇ ಆಸ್ಟ್ರಲ್ ಬಾಡಿ ಏನ್ ಫೀಲ್ ಆಗುತ್ತೋ ಫಿಸಿಕಲ್ ಬಾಡಿಗೆ ಫೀಲ್ ಆಗುತ್ತಾ. ಯಾಕಂದ್ರೆ ಎಲ್ಲ ನಾಡಿ ಮಂಡಲ ಆ ಸಿಸ್ಟಮ್ ಎಲ್ಲ ಇರೋದು ನಮ್ಮ ಸೂಕ್ಷ್ಮ ಶರೀರದ ಒಳಗಡೆ. ಅದಕ್ಕಾಗಿ ಹಂಗೆ ನಮ್ಗೆ ಅಲ್ಲಿ ಏನ್ ಫೀಲ್ ಆಗುತ್ತೋ ಇಲ್ಲಿ ಫೀಲ್ ಆಗುತ್ತಾ, ಅಲ್ಲಿ ಹೀಲ್ ಆದ್ರೆ ಇಲ್ಲಿ ಹೀಲ್ ಆಗುತ್ತಾ. ಅದಕ್ಕೆ ಆಸ್ಟ್ರಲ್ ಜರ್ನಿ ಆಯ್ತು ಅಂದ್ರೆ ಬಹಳ ಸಂತೋಷ ಪಡ್ಬೇಕು. ಎಸ್, ಆಸ್ಟ್ರಲ್ ಬಾಡಿ ಬಿಟ್ಟು ಹೋಯ್ತಂದಾಗ ನಮ್ಗೆ ನರ್ವಸ್ ಸಿಸ್ಟಮ್ ಎಲ್ಲ ಕ್ಲೆನ್ಸ್ ಆಗ್ತಾ ಇರ್ತಂತ ಅನ್ಕೋಬೇಕು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಗೆ, ದಿವಿನಿಂಚಿ ದಿಗಿ వచ్చిన ದೇವತುಲಾರ ದಿಗಿಜಾರು వెళ్ళ ಕಂಡಿ. ನಾವೆಲ್ಲ ಎಲ್ಲಿಂದ ಇಳಿದ್ ಬಂದ್ವಿ? ಉನ್ನತ ಲೋಕದಿಂದ. ಒಂದೊಂದು ನಕ್ಷತ್ರ ಲೋಕವನ್ನ ಸೃಷ್ಟಿ ಮಾಡಿದವ್ರು ನಾವು, ಒಂದೊಂದು ಗ್ಯಾಲಾಕ್ಸಿಗಳನ್ನ ಸೃಷ್ಟಿ ಮಾಡಿದವರು. ಇಲ್ಲಿ ಬಂದು ಅಯ್ಯೋ ಅಳಕಂತ ಕುಂತ್ಬಿಟ್ಟಿವಿ, ಅಯ್ಯೋ ನಮ್ಗದ್ ಆಗ್ತಾ ಇಲ್ಲ, ನಮ್ಗಿದ್ ಗೊತ್ತಾಗ್ತಾ ಇಲ್ಲ, ಇದು ಕಷ್ಟ, ಅದು ನಷ್ಟ, ಇದು ಮೋಸ, ಇದು ಏನೇನೋ ಅನ್ಕೊಂಡು. ಯಾಕಂದ್ರೆ ಇದು ಒಂದು ಅನುಭವ, ಒಂದು ಪಾಠ ಅಂತ ತಗೊಂಡ್ ಬಂದೀವಿ. ಇಲ್ಲಿ ಏನಿರ್ತಂದ್ರೆ ಮಾನಂ ಮಧುರಂ ಅವಮಾನಂ ಮಧುರಂ, ಲಾಭಂ ಮಧುರಂ ನಷ್ಟಂ ಮಧುರಂ, ಸತ್ಯಂ ನಿತ್ಯಂ ಮಧುರಂ ಅನಿತ್ಯಂ ಮಧುರಂ, ಸಂಸಾರಂ ಮಧುರಂ ನಿರ್ವಾಣಂ ಮಧುರಂ, ದೇಹಂ ಮಧುರಂ ಆತ್ಮಂ ಮಧುರಂ, ಜನನಂ ಮರಣಂ ಮಧುರಂ ಮರಣಂ. ಪತ್ರಿ ಸರ್ ಅವರು ಈ ಪತ್ರಿಜಿ ಪ್ರಬೋಧನೆಗಳು ಅಂತಕ್ಕಂಥ ಒಂದು, ಅಂದ್ರೆ ಸರ್ ಇದು ತೆಲುಗುನಿಂದ ಕನ್ನಡಕ್ಕೆ ಬಂದಿರೋದ್ರಿ ಬುಕ್ ಇದು. ಇದ್ರಲ್ಲಿ ಒಂದ್ ಚಾಪ್ಟರ್ ಕೊಟ್ಟಿದ್ದಾರೆ ಸರ್, ಜನನಂ ಮರಣಂ ಮಧುರಂ ಮರಣಂ. ನಾವು ಇವತ್ತು ಎಷ್ಟು ಪುಸ್ತಕಗಳನ್ನ, ಆಮೇಲೆ ಮೊನ್ನೆ ತಾನೇ ನಂದು ಈಗ ಒಂದು 3 ದಿನ ಕೆಳಗಡೆ ಇದ್ರದ್ದು ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡಿದೆ ನಾನು. ಪಾರ್ಟ್ 2 ಪತ್ರಿಜಿ ಪ್ರಬೋಧನೆಗಳು ಪಾರ್ಟ್ 2 ನಾನು ತೆಲುಗು ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದೆ. ಇದ್ರೊಳಗಡೆ ಪತ್ರಿ ಸರ್ ಒಂದು ಹೇಳ್ತಾರ್ರಿ, ನಾವು ಚಿತ್ರಗುಪ್ತನ ಬಗ್ಗೆ ಹೇಳ್ತೀವಲ್ಲ, ಮೇಲಿನ ಲೋಕದಲ್ಲಿ ಚಿತ್ರಗುಪ್ತ ನಿನ್ ಸಿನಿಮಾ ತೋರಿಸ್ತಾನಂತಂದು. ನಾನು ಇದು ಚಾಪ್ಟರ್ ಓದಿದ ತಕ್ಷಣ ನಗು ಬಂದ್ಬಿಡ್ತು ನನಗೆ. ಚಿತ್ರಗುಪ್ತ ನಮ್ ಸಿನಿಮಾ ತೋರಿಸ್ತಾನ ಅಂತಂದು ನಗು ಬಂದ್ಬಿಡ್ತು ನನಗೆ. ಆದ್ರೆ ನಿಜವಾಗ್ಲು ನಾ ಈ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಒಂದೊಂದು ಅಕ್ಷರವನ್ನು ಕೂಡ, ಒಂದೊಂದು ಸೆಂಟೆನ್ಸ್ ಅನ್ನು ಕೂಡ ಇಷ್ಟು ಎಂಜಾಯ್ ಮಾಡ್ಕೊಂಡು ಬರ್ದಿದ್ದೀನಿ ಅಂದ್ರೆ ನಿಜವಾಗಿಯೂ ಸರ್ ಎದುರುಗಡೆ ಕೂತ್ಕೊಂಡು ಪಾಠ ಹೇಳ್ತಾ ಇದಾರ ಅನ್ನೋಷ್ಟು ಫೀಲ್ ಆಯ್ತು ನನಗೆ. ಅಷ್ಟೊಂದು ಅದ್ಭುತವಾದಂತ ಪುಸ್ತಕ ಇದು. ಶ್ರವಣ್ ಬೆಳಗೊಳದಲ್ಲಿ ಕರ್ನಾಟಕ ಮಹಿಳಾ ಧ್ಯಾನ ಮಾಚಕ್ರ 3rd ಅಲ್ಲೇ ಆಗ್ಬೋದು, ಇಲ್ಲ ನವೆಂಬರ್ ಅಲ್ಲೇ ಆಗ್ಬೋದು, ಯಾಕಂದ್ರೆ ಟೈಪಿಂಗ್ ಕೂಡ ನಡೀತಾ ಇದೆ ಬುಕ್. ನಾವು ಸಾವಂದ ತಕ್ಷಣ ಒಂದು ಕೊನೆ, ಒಂದು ಮುಗೀತು ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ನೋಡ್ರಿ, ಸಾವಿನ ಬಗ್ಗೆ ನಂಗೆ ಈ ಅರ್ಧ ಗಂಟೆ ಕೊಟ್ಟು ನಮ್ಮ ಮೇಡಮ್ ಅವರು ಅರ್ಧ ಗಂಟೆಯಲ್ಲಿ ಮಾತಾಡ್ರಿ, ಸ್ವಾಧ್ಯಾಯ ಹೇಳ್ರಿ ಅಂತ ಕೂಡಿಸ್ಬಿಟ್ಟಾರ ನನ್ನ ಇಲ್ಲೇ. ನನಗೆ ಏನ್ ಹೇಳಿ ಏನ್ ಬಿಡ್ಲಿ ಅನ್ನಂಗಾಗಿದೆ. ಆದ್ರೂ ಅದನ್ನ ಮಿನಿಮೈಸ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ, ಟೈಮ್ ಏನು ಸಾಕಾಗಿಲ್ಲದಕ್ಕೆ. ನೋಡ್ರಿ, ನಾವು ತಾಯಿ ಗರ್ಭದಲ್ಲಿ ಇರೋ ತನಕನು ನಮ್ಗೆ ನಾವು ಆತ್ಮ ಒಂದು ಭಗವಂತ ಸ್ವರೂಪ, ಭಗವಂತನ ಒಂದು ತುಂಡು ಅನ್ನೋ ಅರಿವಿರ್ತೈತೆ. ಯಾವಾಗ ತಾಯಿ ಗರ್ಭ ಬಿಟ್ಟು ಹೊರಗಡೆ ಬಂದ ತಕ್ಷಣ, ಅಂದ್ರೆ ಭೂಮಿ ಟಚ್ ಆದ ತಕ್ಷಣನೇ ಅಳ್ತೀವಿ. ಯಾಕೆ ಅಳ್ತೀವಿ? ಅದಕ್ಕೆ ಆಧ್ಯಾತ್ಮಿಕ ಕಾರಣ ಒಂದೈತೆ, ಇಲ್ಲಿ ಪ್ರಾಪಂಚಿಕ ಕಾರಣ ಒಂದಿರುತ್ತೆ. ಆಧ್ಯಾತ್ಮಿಕ ಕಾರಣ ಏನಂದ್ರೆ, ನನ್ಗೆ ಭಗವಂತನ
ಕನೆಕ್ಷನ್ ತಪ್ಪಿ ಹೋಯ್ತು ಅಂತಕ್ಕಂಥ ಅಳು ಬರೋದು. ಆದ್ರೆ ಇಲ್ಲಿ ಸೈನ್ಸ್ ಪ್ರಾಪಂಚಿಕ ಪ್ರಕಾರ ಏನಂದ್ರೆ ಒಂದು ಹೊರಗಡೆ ಬಂದ ತಕ್ಷಣ ಈ ಹೊರಗಡೆ ವಾತಾವರಣಕ್ಕೆ ಹೊಂದ್ಕೊಂಡು ಇಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ತಗೊಂಡು ಅಳ್ಬೇಕು ಮಗು. ಅಂದ್ರೆ ಆ ಆಕ್ಸಿಜನ್ ಅನ್ನೋದು ಬ್ರೈನ್ಗೆ ಸಪ್ಲೈ ಆದ್ರೆ ಮಗು ಹೆಲ್ದಿ ಆಗಿದೆ ಅಂತ ಅರ್ಥ, ಆರೋಗ್ಯವಾಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ, ಮಗುಗ್ ಮುಂದೆ ಅನ್ಹೆಲ್ದಿ ಕಟ್ಟಿಟ್ಟ ಬುತ್ತಿ ಇರ್ಬೋದು, ಇರ್ದೇನು ಇರ್ಬೋದು. ನಮ್ಮ ಅಖಿಲಾಗಿದ್ದು ಇದೇ ತರ ನನಗೆ. ಒಂದು 2 ನಿಮಿಷ ಅಳ್ಳಿಲ್ಲ ಆಕೆ, ಆಕ್ಸಿಜನ್ ಆಕಿ ಸಪ್ಲೈ ಆಗ್ಲಿಲ್ಲ, ಆಕಿ ಸ್ವಲ್ಪ ಬ್ರೈನ್ ಡ್ಯಾಮೇಜ್ ಆಯ್ತು ಅಂತ ಗೊತ್ತಾಯ್ತು. ಅದರಿಂದ ಏನ್ ಬಂತಂತ ಎಲ್ಲ ಗೊತ್ತಿದ್ದೇ ಐತಿ, ನಮ್ಮ ಸೊಸೈಟಿಗೆಲ್ಲ ಗೊತ್ತು. ಆಕೆ ಅದರಿಂದಾನೇ ಇವತ್ತಿ ಹಿಂದೆ ನನ್ನ ಹಿಂದೆ ಕಾಣ್ತಕ್ಕಂಥ ಶ್ರೀ ಅಖಿಲಾ ಪಿರಮಿಡ್ ಈ ಲೆವೆಲ್ಗೆ ಒಂದು ಬೆಳಿಲಿಕ್ಕೆ ಆಕೆ ನನ್ನನ್ನು ಬೆಳೆಸಿದ್ಲು. ನನಗೆ ಆ ಒಂದು, ಯಾಕಂದ್ರೆ ಅಲ್ಲಿ ತಾನು ಇಲ್ಲೇನ್ ಕಲಿಬೇಕಂತಕ್ಕಂಥ ಪಾಠ ತಗೊಂಡ್ ಬಂದಿದ್ದು ಅದು ಆಕಿಗಾಗಿ ಬಂದಿರೋದಲ್ಲ, ನನ್ನನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಂತ, ಈ ನನ್ನ ಜೊತೆ ಇಳಿದು ಬಂದಂತ ಮಹಾನ್ ದೇವತೆ. ಅದು ಅರಿವು ಆಗ್ಬೇಕನ್ನೋ ತನಗೆ 10-12 ವರ್ಷ ಆಗೋಗ್ಬಿಟ್ಟಿತ್ತು. ಅಲ್ಲಿ ತನಕ ಕಣ್ಣೀರೇ ಆಗಿತ್ತು ನನ್ ಕೆಲ್ಸ, ಯಾಕಂದ್ರೆ ಅಜ್ಞಾನ. ಈ ಮಾಯಾ ಪ್ರಪಂಚಕ್ಕೆ ಬಂದ ತಕ್ಷಣನೇ ಯಾವ ಕೆಲ್ಸಕ್ಕೆ ಬಂದಿವಿ ಅನ್ನೋ ಉದ್ದೇಶ ಮರ್ತೋಗುತ್ರಿ. ಅಲ್ಲಿ ನಮ್ದು ಒಪ್ಪಂದನೂ ಕೂಡ ಹಂಗೆ ಇರುತ್ತೆ. ಅಲ್ಲಿ ಬಾಂಡ್ ಬರೆದು ಅಲ್ಲಿ ಸಿಗ್ನೇಚರ್ ಮಾಡಿ ಟಿಕ್ ಹಾಕಿ ಬಂದಿವಿ. ಅಜ್ಞಾನದಲ್ಲಿ ಬದುಕ್ತೀವಿ, ನೀವೆಲ್ಲ ನೀವು ನಿಜಲ್ಲಿ ಕೇಳಿರಿ ನಾ. ಅಜ್ಞಾನದಲ್ಲಿ ಬದುಕ್ತೀವಿ, ಜನನ ಮರಣ ಚಕ್ರದಲ್ಲಿ ಬದುಕ್ತೀವಿ. ನಾವು ಬೆಳಕು ಅನ್ನೋದನ್ನ ಮರಿತೀವಿ, ನಮ್ಮ ಸ್ವಸ್ವರೂಪವನ್ನ ಮರಿತೀವಿ. ಇಲ್ಲಿ ಬಂದಾಗ ಈ ದೇಹನೇ ಸತ್ಯ, ಈ ದೇಹಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಸತ್ಯ ಅಂತಕ್ಕಂಥ ಅರಿವಿನಲ್ಲಿ ಬಿದ್ದು ಮಾಡಬಾರದು ಕರ್ಮಗಳನ್ನ ಮಾಡ್ತೀವಿ. ನೋಡಬಾರದನ್ನ ನೋಡೋದು, ತಿನ್ನಬಾರದನ್ನ ತಿನ್ನೋದು, ಆಡಬಾರದನ್ನ ಆಡೋದು, ಕೇಳಬಾರ್ದನ್ನ ಕೇಳೋದು, ಎಲ್ಲ ಮಾಡಿ ಮಾಡಿ ಏನಾಗತ್ರಿ, ಕರ್ಮದ ಸಂಚಿತ ಕರ್ಮ, ಸಂಚಿತ ಚೀಲ, ಕರ್ಮದ ಮೂಟೆಗಳನ್ನ ಹೊತ್ಕೊಂಡು ಬಂದು ಇಲ್ಲಿ ನಾವು ಅನ್ಭವಿಸ್ತಾ ಇದೀವಿ. ಆದ್ರೆ ಈ ಸತ್ಯಪರ್ಣ ಪುಸ್ತಕ ಓದ್ಲೇಬೇಕು. ಇಷ್ಟು ಅದ್ಭುತವಾದಂತ ಪುಸ್ತಕ ಅಂದ್ರೆ. ಮತ್ತಿನ್ನೊಂದು ನೀನೇ ಶಾಶ್ವತ ಅಂತ ಲೋಬ್ಸಾಂಗ್ ರಾಂಪ ಅವ್ರ ಪುಸ್ತಕ ಇದು. ನೀನೇ ಶಾಶ್ವತ ಅಂದ್ರೆ ಇಲ್ಲಿ ಯು ಫಾರ್ ಎವರ್, ಮರಣಂ ಲೇನಿನ ಮೀರು ಅಂತಕ್ಕಂಥ ತೆಲುಗು ಇಂಗ್ಲಿಷ್ ಪುಸ್ತಕ. ಇದು ಕನ್ನಡದೊಳಗಡೆ ನಾವು ನಮ್ಮ ಒಂದು ಧ್ಯಾನಗಂಗಾ ಪಬ್ಲಿಕೇಶನ್ಸ್ ಇಂದ ಬಂದಿರ್ತಕ್ಕಂಥ ಪುಸ್ತಕ ಇದು, ನೀನೇ ಶಾಶ್ವತ. ಈ ಪುಸ್ತಕ ನಿಜವಾಗ್ಲೂ ಬಹಳ ಸುಮಾರು ಹಳೆಯ ಪುಸ್ತಕನೇ ಇದು. ಲೋಬ್ಸಾಂಗ್ ರಾಂಪ ಅವರೇ ಬರೆದಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕ ಓದಿದ ಮೇಲೆನೆ ಪಿತಾಮಹ ಪತ್ರಿಜಿ ಅವರು ಒಂದು ಎನ್ಲೈಟೆಂಡ್ ಮಾಸ್ಟರ್ ಆಗಿನಿ ಅಂತ ಹೇಳಿದಾರೆ ಒಂದ್ ಕಡೆ. ಸಾವು ಅಂದ್ರೇನು, ಹುಟ್ಟು ಅಂದ್ರೇನು. ಹುಟ್ಟು ಅಂದ್ರೆ ನೋಡ್ರಿ, ಹುಟ್ಟು ಅಂದ ತಕ್ಷಣ ಎಲ್ಲರಿಗೂ ಏನನ್ಸುತ್ತೆ, ಪ್ರತಿಯೊಂದು ಮನೆಯಲ್ಲಿ ಒಂದ್ ಮಗು ಬರ್ತಾ ಇದೆ ಅಂದಾಗ ಎಷ್ಟು ಸಂತೋಷ ಅನ್ಸತ್ರಿ. ಆ ಒಂದು ಸಂತೋಷಕ್ಕೆ ಮೇರೆನೆ ಇರಂಗಿಲ್ಲ. ಅಂತದ್ದು ಮನೆಯಲ್ಲಿ ಒಂದು ಸಾವಾಗುತ್ತೆ ಅಂದಾಗ ಎಲ್ಲರೂ ಭಯಭೀತರಾಗೋಗ್ಬಿಡ್ತಾರೆ. ಯಾಕೆಂದ್ರೆ ಅದು ಆ ಒಂದು ಭಯ ಏನಾಗಿದೆ ಅಂದ್ರೆ ನಮ್ಮ DNA ಸೇರ್ಕೊಂಡ್ಬಿಟ್ಟೈತ್ರಿ. ಭಯ ಅನ್ನೋದು ಈಗಿಂದಲ್ಲ, ಅದು ಭಯ ಎಲ್ಲಿಂದ, ನಾವು ಅಗ್ನಿಗೋಡೆಯನ್ನು ದಾಟಿ ಬಂದ್ವಲ್ಲ, ನ್ಯೂ ಎನರ್ಜಿ ನಾವು ಚರ್ಚೆ ಮಾಡುವಾಗ ಮಾಡಿದ್ವಲ್ಲ, ಆ ಅಗ್ನಿಗೋಡೆಯನ್ನು ದಾಟಿ ಬರುವಾಗ ಏನು ಒಳಗಡೆ ಆ ಜಾಕ್ ಅನ್ನೋನಿಗೆ ಶುರು ಆಯ್ತಲ್ಲ ಆ ಭಯ ನಮ್ಮೆಲ್ಲರಲ್ಲಿ ಕೂಡ ಶುರು ಆಗ್ಬಿಟ್ಟೆ. ಮರಣ ಆಗತ್ತಂದ್ರೆ ಏನೋ ಭಯ ಭೀತಿ. ಇದನ್ನ ಎಲ್ಲಿ ನೋಡ್ಬೋದಂದ್ರೆ ಮರಣ ಸನ್ನಿಹಿತ ಆಗ್ತಕ್ಕಂತಹವರಿಗೆ ಕೆಲವು ಇಂಡಿಕೇಶನ್ಸ್ ಇರ್ತಾವ್ರಿ. ಯಾರಾದ್ರೂ ಹಳೆ ಬಹಳ ಏಜ್ ಆಗಿರುತ್ತ, ಜಿಪುಣರಾಗಿರ್ತಾರ, ಬಹಳ ಕಷ್ಟಪಟ್ಟು ಇನ್ನೊಬ್ಬರ ತಲೆ ಉಡ್ದು ಏನೇನೋ ಮಾಡಿ ಬಹಳಷ್ಟು ಆಸ್ತಿ ಮಾಡ್ಬಿಟ್ಟಿರ್ತಾರ. ಅವ್ರಿಗೆ ಬಿಟ್ಟು ಹೋಗ್ ಮನ್ಸಿರಲ್ಲ. ಹೆಂಗ್ ಬಿಟ್ಟು ಹೋಗ್ಲಿ ಇದನ್ನೆಲ್ಲ ಅಂತಿರ್ತಾರ. ಯಾಕಂದ್ರೆ ಬಹಳ ಕಷ್ಟಪಟ್ಟು ಕುಡ್ಸಿದ್ದೆ ಅನ್ಕೊಂಡಿರ್ತಾರ. ಆದ್ರೆ ಹಿಂದಕ್ ನೋಡಿದಾಗ ಇನ್ನೊಬ್ಬರ ಹೊಲವನ್ನು ಒತ್ತುವರಿ ಮಾಡ್ಕೊಂಡಿರೋದು, ಇನ್ನೊಬ್ಬರ ಹಣವನ್ನ ದೋಚಿರೋದು, ಮೋಸ ಮಾಡಿರೋದು, ಅಥವಾ ಕಸ್ಕೊಂಡಿರೋದು, ಬಾಯಿ ಬಿಡೋದು ಅಂತ ಹೇಳ್ತಾರೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಬಾಯಿ ಬಿಡೋದು ಅಂತ ಹೇಳ್ತಾರೆ. ಬಾಯಿ ಬಿಡೋದು ಅಂದ್ರೆ ಮೋಸ ಮಾಡೋದು. ಈ ತರದ್ ಮೋಸ ಮಾಡಿ ಎಲ್ಲ ಮಾಡಿ ಅಷ್ಟೂ ಎಕರೆಗಟ್ಲೆ 100 ಎಕರೆಗಟ್ಲೆ ಹೊಲ ಮಾಡ್ಕೊಂಡಿರ್ತಾರ. ಎಲ್ಲವನ್ನ ಮಾಡಿದಾಗ ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಂಗಿಲ್ಲ. ಹೆಂಗ್ ಹೋಗ್ಲಿ ನಾನು ಇಲ್ಲಿಂದ, ನನ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಏನ್ ಮಾಡ್ತಾರ ಅವರು, ಆ ಸಮಯಕ್ಕೆ ಅವರೇ ಕರ್ಕೊಂಡ್ ಬಂದಿರ್ತಾರ್ರಿ. ಮೇಲಿನ ಕಾರ್ಯಕರ್ತರಿಗೆ ಹೇಳಿ ಬಂದಿರ್ತಾರ, ನಾನು ಭೂಮಿಗೆ ಹೋದ್ಮೇಲೆ ನನಗೇನಾಗುತ್ತಂದ್ರೆ ಈ ಮಾಯೆಯಲ್ಲಿ ಬಿದ್ಬಿಟ್ಟಿರ್ತೀನಿ, ನಂಗೆ ನೆನಪಾಗೋದಿಲ್ಲ, ನೀವು ಬಂದು ನಂಗೆ ನೆನಪು ಮಾಡ್ರಿ, ನೀವು ನಂಗೆ ನೆನಪು ಮಾಡ್ರಿ ಅಂದಾಗ ಅವರು ನೆನಪು ಮಾಡ್ತಾರ. ನೆನಪು ಮಾಡಿ ಏನ್ ಮಾಡ್ತಾರ, ನಾವೆಲ್ಲ ಕೆಲವು ಆಕ್ಸಿಡೆಂಟ್ಗಳಾಗ್ತಾವ ನೋಡ್ರಿ, ಸಾಮೂಹಿಕವಾಗಿ ಆಕ್ಸಿಡೆಂಟ್ಗಳಾಗ್ತಾವ. ರೈಲು, ಬಸ್ಸು, ವಿಮಾನ ದುರಂತ ಆಯ್ತು ಮೊನ್ನೆ ತಾನೆ. ಇವೆಲ್ಲ ನೋಡಿದಾಗ ಏನ್ ಅನ್ಸುತ್ತಂದ್ರೆ ಆ ಎಲ್ಲಾ ಆತ್ಮಗಳು ಬರ್ಬೇಕಾದ್ರೇನೆ
ಮಾತಾಡ್ಕೊಂಡು ಬಂದಿರ್ತಾರ. ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಒಬ್ರಿಗೆ ಹೋಗಕ್ ಬೇಜಾರಲ್ಲ, ಜೊತೆಗಿರೋನ್ ಕರ್ಕೊಂಡು ಹೋಗ್ತಾರಲ್ಲ. ಎಲ್ಲಾದ್ರೂ ಹೋಗ್ಬೇಕಂದಾಗ ಇವಾಗ ಏನ್ ಬಿಡ್ರಿ, ಯಾರು ಯಾರು ಬೇಡ, ಮೊಬೈಲ್ ಇದ್ಬಿಟ್ರೆ ಮೊಬೈಲೇ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಯಾರು ಯಾರು ಬೇಡ ಅನ್ನೋ ಸ್ಥಿತಿ ಬಂದ್ಬಿಟ್ಟೈತೆ ಇವಾಗ. ನಾವೆಲ್ಲ ಸಣ್ಣ ಹುಡುಗರು ಇರ್ಬೇಕಾದ್ರೆ ಆಟ ಆಡ್ಲಿಕ್ಕೆ ಒಬ್ಬೊಬ್ಬರೇ ಹೋಗಂಗಿಲ್ಲ. ಕೊನೆಗೆ ಶೌಚಾಲಯ ಹೊರಗಡೆ ಇರ್ತಿತ್ತ ಅವಾಗ, ಈಗ ಮನೆ ಒಳಗಡೆ ಬಂದಾವ. ಹೋಗ್ಬೇಕಾದ್ರೂ ಕೂಡ ಜೊತೆಗೆ ಹೋಗ್ತಾ ಇದ್ವಿ, ಎಲ್ಲೋದ್ರೂ ಜೊತೆಗೆ ಹೋಗ್ತಾ ಇದ್ವಿ. ನೀರ್ ತರಕ್ ಹೋದ್ರೆ ಹೊರಗಡೆ ನಲ್ಲಿಯಿಂದ ನೀರ್ ತರ್ಬೇಕಾಗ್ತಿತ್ತಲ್ಲ, ಅವಾಗೆಲ್ಲ ನಳ ಇರ್ತಿದ್ವಿ ಹೊರಗಡೆ, ಪಬ್ಲಿಕ್ ನಳ. ಅಲ್ಲಿಂದ ನೀರ್ ತರ್ಬೇಕಾದ್ರೂ ಕೂಡ ನಾವು ಜೊತೆ ಜೊತೆಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಏನೋ ಒಂದ್ ಟೈಮ್ ಪಾಸ್ ಮಾತಾಡ್ಕೊಂಡು ಹೋಗೋದು. ಸಾಯ್ಬೇಕಾದ್ರೂ ಕೂಡ ಹಂಗೇನೆ ಟೈಮ್ ಪಾಸ್ ಮಾಡ್ಕೊಂಡೆ ಅವ್ರು ಮಾತಾಡ್ಕೊಂಡು ಹೋಗ್ತಾರಂತ. ಆ ಟೈಮ್ ಎಲ್ಲರೂ ಒಂದು ಬಸ್ಸಿನಲ್ಲಿ ಹತ್ತಾರ, ಒಂದ್ ವಿಮಾನಲ್ಲಿ ಹತ್ತಾರ, ಟ್ರೈನ್ ನಲ್ಲಿ ಒಂದೇ ಬೋಗಿಯಲ್ಲಿ ಬರ್ತಾರ. ಅವಾಗ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣನೇ, ಅಥವಾ ಒಂದ್ ಯಾರಾದ್ರೂ ಇವತ್ತು ಸಂಜೆ ನೋಡಿರ್ತೀವಿ, ರಾತ್ರಿ ವಾಕಿಂಗ್ ಮಾಡುವಾಗ ನೋಡಿರ್ತಾರಂತೆ, ಮಾತಾಡ್ತಾರೆ. ಬೆಳಕರಷ್ಟರಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತೋದ್ರು ಅನ್ನೋ ಒಂದು ನ್ಯೂಸ್ ಕೇಳಿದ್ಮೇಲೆ ಏನಾಗುತ್ತೆ ಹೇಳ್ರಿ? ಅಯ್ಯೋ ದೇವ್ರೇ, ದೇವ್ರ ಎಂತ ಕ್ರೂರಿ ಅದನ್ರಿ, ದೇವ್ರು ಬಹಳ ನಿಷ್ಕರುಣಿದಾನ್ರಿ, ದೇವ್ರ ಅನ್ಯಾಯ ಮಾಡ್ಬಿಟ್ಟಿನ್ರಿ ಅಂತ ನಾವು ಮಾತಾಡ್ತೀವಿ. ನಿಜವಾಗಿಯೂ ದೇವ್ರ ಅನ್ಯಾಯ ಮಾಡ್ಲಿಕ್ಕೆ ಹಿಂಗ್ ಸಾಧ್ಯ? ಸ್ವಯಂ ಭಗವಂತರೇ ನಾವಾಗಿದ್ದೀವಲ್ಲ, ನಾವೇ ನಿರ್ಧಾರ ತಗೊಂಡ್ ಬಂದಿವಲ್ಲ. ನಾವ್ ಎಲ್ಲಾದ್ರೂ ಊರಿಗೆ ಹೋದ್ರೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡ್ ಬರ್ತೀವಲ್ಲ, ಮತ್ತೆ ಅನ್ಯಾಯ ಹೆಂಗಾಗತ್ತಲ್ಲಿ? ಹಂಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದೀವಿ ಇಲ್ಲಿಗೆ ಭೂಮಿಗೆ. ಈ ಭೂಮಿಗೆ ಬಂದಿದ್ದು ಲಾಂಗ್ ಟ್ರಿಪ್, ಒಂದ್ 50 ವರ್ಷನೋ 60 ವರ್ಷನೋ 80 100 120 ವರ್ಷನೋ, ಅಥವಾ ಗರ್ಭದಲ್ಲಿರುವಾಗ್ಲೇ ಮಕ್ಕಳು 3 ತಿಂಗಳ 5 ತಿಂಗಳ 6 ತಿಂಗಳ ಇದ್ದಾಗ ಅಬಾರ್ಷನ್ ಆಗ್ತಾವ, ಗರ್ಭಪಾತ ಹೋಗ್ಬಿಡ್ತಾವ. ಯಾಕಂದ್ರೆ ಅವ್ರಿಗೆ ಸಾಕಪ್ಪ, ಒಂದಿಷ್ಟು ಸಾಕು ಅಂತೇಳಿ ಅವ್ರು ಹೊರಟೋಗ್ತಾರೆ. ಇದರಲ್ಲಿ ಯಾರಿಗೆ ಅದಕ್ಕೆ ಪತ್ರಿ ಸರ್ ಎಷ್ಟು ಚೆನ್ನಾಗಿ ಹೇಳ್ಯಾರ, ನೋ ಕಂಪ್ಲೇಂಟ್, ನೋ ಜಜ್ಮೆಂಟ್, ಟು ಇಂಟರ್ಫಿಯರೆನ್ಸ್. ಇದೇ ಕಾರಣಕ್ಕೇನೆ ಅಂದ್ರೆ ಇನ್ನೊಬ್ಬರ ಜೀವನದಲ್ಲಿ ಮುಗ್ ತೋರಿಸ್ಬಾರ್ದು. ಯಾಕಂದ್ರೆ ಅವ್ರದ್ದು ಅಷ್ಟೇ ಆತ್ಮ ಪ್ರಣಾಳಿಕೆ, ಒಂದು ಬ್ಲೂ ಪ್ರಿಂಟ್ ಅಷ್ಟೇ ಇರುತ್ತೆ. ನಾವಿಲ್ಲೇನು ಕೈ ಹಾಕಿ ಕಡ್ಡಿ ಆಡ್ಸೋದು ಏನಿರಂಗಿಲ್ರಿ ಅದ್ರಾಗ. ಅದಕ್ಕೆ ಸರ್ ಏನ್ ಇಟ್ಸ್ ಓಕೆ. ನಮ್ ಹೊರಗಡೆ ಇಷ್ಟೆಲ್ಲ ಜನ ಕಾಣ್ತಾ ಇದಾರೆ. ಯಾರ್ಯಾರು ಕಾಣಿಸ್ತಾ ಇದಾರೆ ಅಲ್ಲಿ? ರೌಡಿಗಳು ಕಾಣಿಸ್ತಾರ, ದರೋಡೆಕೋರು ಕಾಣಿಸ್ತಾರ, ಭಿಕ್ಷುಕರು ಇದಾರ, ಆಮೇಲೆ ಕೊಲೆಗಡಕರು ಇದಾರ. ಏನೆಲ್ಲ ಜನ ಇದ್ರು ಕೂಡ ಎಲ್ಲರೂ ಕೂಡ, ಎಲ್ಲರ ಆತ್ಮವೂ ಕೂಡ, ಅವ್ರು ಏನೇ ಆಗಿರ್ಲಿ, ಅವರ ಆತ್ಮ ಪುರೋಗಮನ ಸ್ಥಾಯಿಯಲ್ಲಿ ಐತೆ ಅಂತ ಲೆಕ್ಕ. ನಮ್ಗೊಬ್ಬರು ನೋಡಿದ ಒಂದ್ಸಲ ಅಪ್ಪ, ಹೆಂಗಪ್ಪ ಪ್ರಾಣಿ ತರ ಬದುಕ್ತಾ ಇದಾರಲ್ಲ ಇವ್ರು. ಬರೀ ಇನ್ನೊಬ್ರು ದುಡ್ಡು ಕಿತ್ಕೊಳ್ಳೋದು ಇವ್ರ ಕೆಲಸ, ಇನ್ನೊಬ್ರಿಗೆ ಮೋಸ ಮಾಡೋದು ಇವ್ರ ಕೆಲಸ, ಇನ್ನೊಬ್ರು ತಲೆ ಹೊಡೆದು ಇವ್ರ ಕೆಲಸ ಅಂತಿರ್ತೀವಲ್ಲ. ಮೊನ್ನೆ ತಾನೇ ಒಬ್ರು ಆತ್ಮೀಯರ ಜೊತೆ ಚರ್ಚೆ ಮಾಡುವಾಗ ಅನ್ನಿಸ್ತು, ಈ ತರದ್ದೆಲ್ಲ ಯಾವ ಸ್ಥಿತಿ ಅಂದ್ರೆ ಒಂದು ಮೂಲಾಧಾರ ಚಕ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅವ್ರು ಹೇಳಿದ್ರು, ಇಲ್ಲ ಅಕ್ಕ, ಮೂಲಾಧಾರ ಅಲ್ಲ, ಮೂಲಾಧಾರಕ್ಕಿಂತ ಇಂದ ಕೆಳಗೆ ನಾನು ಇದ್ರೆ ಆ ಸ್ಥಿತಿ ಇರ್ಬೋದು ಅಂತಂದ್ರು. ನನಗೆ ನಗು ಬಂದ್ಬಿಡ್ತು. ಅಂದ್ರೆ ಏಸು ಕ್ರಿಸ್ತ ತನ್ನ ಶರೀರಕ್ಕೆ ಶಿಲುಬೆಗೆ ಮೊಳೆ ಹೊಡಿಬೇಕಾದ್ರೂ ಕೂಡ, ಇನ್ನೊಬ್ರಾಗಿದ್ರೆ ನಿನ್ನ ಮನೆ ಹಾಳಾಗೋಗ್ಲಿ, ನಿನ್ನ ಮನೆ ಮಕ್ಕಳು ಮರಿ ನಾಶ ಆಗೋಗ್ಲಿ ಅಂತ ಶಾಪ ಕೊಡೋರು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ದ? ದಯವಿಟ್ಟು ಇವರನ್ನ ಕ್ಷಮಿಸು ಪ್ರಭು, ಇವ್ರಿಗೆ ಏನ್ ಮಾಡ್ತೀವಂತ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸಂತ ಕೇಳ್ಕೊಂತಾರ. ನಮ್ಮಂತರಾಗಿದ್ದರಿ ಏನ್ ಮಾಡ್ತಿದ್ವಿ? ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವರ ಸ್ಥಿತಿ ಎಂಥದ್ದು, ಇವರು ತಮ್ಮ ಆತ್ಮದ ಸ್ಥಿತಿಯನ್ನು ತಿಳ್ಕೊಂಡಿಲ್ಲ. ನನ್ನನ್ನ ಸಾಯಿಸ್ತಾ ಇದ್ದೀನಿ ಅಂದಾಗ ಅವ್ರಿಗೆ ಅರಿವಿರ್ಬೇಕು, ಅವರು ಎದುರುಗಡೆ ಇರೋದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನ್ ಭಗವಂತ, ಎದುರುಗಡೆ ಇರೋದು ಇನ್ಯಾರು ದೆವ್ವನ ಭೂತನ ಮೋಸಗಾರನ ಇಲ್ಲ, ಅದು ಕೂಡ ಒಂದು ಭಗವಂತ ಅನ್ನೋ ಸ್ಥಿತಿ ಗೊತ್ತಿತ್ತಂದ್ರೆ ಅವ್ರು ಅದನ್ನ ಮಾಡ್ತಿದ್ದಿಲ್ಲ. ಅದಕ್ಕೆ ಕ್ಷಮಿಸು ಪ್ರಭು ಅಂತ ಕೇಳ್ಕೊತಾರೆ. ಪ್ರತಿ ಅನುಭವ ಕೂಡ ಒಂದು ಆತ್ಮೋನ್ನತಿಯ ಕೆಲಸಕ್ಕೆ ಬಂದಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಯಾರನ್ನು ದೂಷಿಸೋದು ಬೇಕಿಲ್ಲ. ಮತ್ತೆ ಸಾವು ಮತ್ತೆ ಹುಟ್ಟಿದವರು ನೋಡ್ರಿ, ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳ್ತಾರೆ ಸರ್, ಉಚ್ಚರಿಸ್ತಾರ, ಅಶೋಚಾನ್ವನ್ಮ ಶೋಚ್ಯಸ್ತ ಪ್ರಜ್ಞಾವಾದಾಂಶ್ಚ ಭಾಸಸೆ ಗತಾಸು ನ ಗತಾಸೂಶ್ಚ ನಾನು ಶೋಚತಿ ಪಂಡಿತ. ಅಂದ್ರೆ ಪಂಡಿತರಾದವರು ಸತ್ತೋರ್ಗೂ ಅಳಂಗಿಲ್ಲ, ಬದುಕಿದವ್ರಿಗೂ ಅಳಂಗಿಲ್ಲ. ಅದೇ ಪಾಮರರಾದವ್ರು ಏನ್ ಮಾಡ್ತಾರ? ಸತ್ತವ್ರಿಗೂ ಅಳತಾರ, ಬದುಕಿದವ್ರಿಗೂ ಅಳತಾರ. ಉದಾಹರಣೆಗೆ ಹೇಳ್ಬೇಕಂದ್ರೆ ಧೃತರಾಷ್ಟ್ರ ಮಕ್ಕಳ ಸಲುವಾಗಿ ಆತನಿಗೆ ಕಣ್ಣು ಕುರುಡಾಗಿದ್ರು ಕೂಡ, ಆ 4 ಸೆಕ್ಷನ್ ಸರ್ ಬಾಳ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ ಇದ್ರಾಗ ಅವ್ರು. ಆತನಿಗೆ ಚರ್ಮಚಕ್ಷು ಇಲ್ಲ, ಮನೋಚಕ್ಷು ಐತೆ, ದಿವ್ಯ ಚಕ್ಷುನೂ ಇಲ್ಲ. ಆದ್ರೆ ಆ ಮನೋಚಕ್ಷು ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಆ ಮಕ್ಕಳ ಮೇಲೇನು
ಅಂಧಕಾರ ಪ್ರೀತಿಯನ್ನು ತೋರಿಸಿದ್ನಲ್ಲ, ಅಲ್ಲಿ ಏನಾಗತ್ತಂದ್ರೆ ಆತ ಸಂಪೂರ್ಣವಾಗಿ ಇಡೀ ತನ್ನ ವಂಶ ನಾಶ ಆಗ್ಲಿಕ್ಕೆ ಅದನ್ನೇ ಕಾರಣ ಅದ. ಕೌರವರು ಪಾಂಡವರಿಗೆ ಒಂದಿಷ್ಟು ನೆಲ ಕೊಟ್ಟಿದ್ರು ಸಾಕಾಗ್ತಿತ್ತು, ಅಲ್ಲಿ ಕೊಡಕ್ ಒಪ್ಲಿಲ್ಲ ಅವ್ರು. ಯಾಕಂದ್ರೆ ಎಲ್ಲ ಏನಿದ್ರು ಎಲ್ಲ ನನಗಿರ್ಬೇಕು. ಆ ಗುಣ ನೋಡ್ರಿ ಇಲ್ಲಿ ಕೂಡ ಈ ಇಷ್ಟು 1000 ವರ್ಷ ಆದ್ರೂ ಕಂಟಿನ್ಯೂ ಹಂಗೆ. ಅದೊಂದೈತೆ, ಅದು ನಮ್ಗೆ ಇರ್ಲಿ, ಇದು ನಮ್ಮ ಮಕ್ಕಳಿಗೆ ಇರ್ಲಿ, 10 ತಲೆಮಾರು ಕುಂತು ತಿನ್ನೋಷ್ಟು ಗಳಿಸ್ಬಿಡೋದು. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ನಾವು ನಿಸರ್ಗದಲ್ಲಿ ಪ್ರಾಣಿ ಪಕ್ಷಿಗಳನ್ನ ನೋಡಿ ಕಲಿಬೇಕ್ರಿ. ಅದೆಂದು ಕೂಡಿಡಂಗಿಲ್ಲ, ಆಸ್ತಿನೂ ಮಾಡಂಗಿಲ್ಲ, ಕೊಡಿ ನೋಡಂಗಿಲ್ಲ, ಮತ್ ನಾಳೆ ಬರ್ತಾನಂಗಿಲ್ಲ. ಇವತ್ತಿಂದ ಹಾರಾಡಿ ಬಂದ್ರು ಗೂಡಲ್ಲಿ ಮಲಗ್ತಂದ್ರೆ ಮುಗಿತ್ರಿ. ಮತ್ ಬೆಳಗ್ಗೆದ್ದು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ತಮ್ಮ ಜೀವನವನ್ನ ಶುರು ಮಾಡ್ತಾವ. ಇದು ನಾವು ಪಕ್ಷಿಗಳಿಂದ ಪ್ರಾಣಿಗಳಿಂದ ಕಲಿಬೇಕು. ನಾವು ರಾಮಾಯಣದೊಳಗಡೆ ಹಿಂದೆ ನಾವು ಓದಿದಂತ ರಾಮಾಯಣದಲ್ಲಿ ಏನಿತ್ತು, ರಾಮ ಸೀತೆಯನ್ನ ಕಾಡಿಗಟ್ಟಿದ, ಆಮೇಲೆ ಸೀತೆ ಅಮಾಯಕಿದ್ದು, ಅಬಲೆ ಇದ್ದು, ಅಳತಿದ್ದು, ಇದು ಮುನ್ನೊಂದು ನೂರೊಂದು, ಅದನ್ನು ಬರ್ದಿದ್ದನ್ನು ಓದಿವಿ. ಅಂದ್ರೆ ಸೀತಾಯಣ ಪುಸ್ತಕ ನೀವು ಓದಿರ್ಬೋದು ಯಾರಾದ್ರೂ. ಆ ಸೀತಾಯಣ ಪುಸ್ತಕ ಓದಿದಾಗ ಅರ್ಥ ಆಗುತ್ತೆ ನಿಜವಾಗಿಯೂ ಆ ಶ್ರೀರಾಮಚಂದ್ರ ಯಾರು, ಸೀತಾಮಾತೆ ಯಾರು, ಸಾಕ್ಷಾತ್ ವಿಷ್ಣು ಲಕ್ಷ್ಮಿ ಅವತಾರರವರು. ಯಾಕಂದ್ರೆ ಭೂಮಿ ಮೇಲೆ ರಾವಣನಂತಹ ಒಂದು ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ಎನರ್ಜಿಯನ್ನ, ಯಾಕಂದ್ರೆ ರಾವಣನಿಗೆ ಸೋಲೆ ಇರ್ಲಿಲ್ಲ, ಅದನ್ನ ನಾಶ ಮಾಡ್ಲಿಕ್ಕೆ ಬಂದಂತವ್ರವರು. ಅದನ್ನ ಓದ ನಿಜವಾದ ಕಥೆ ಏನಂತ ಅರ್ಥ ಆಗುತ್ತೆ ನಮ್ಗೆ. ಈ ಪ್ರಾಪಂಚಿಕತೆಗೆ ಆಪತ್ತೈತ್ರಿ. ಆಪತ್ ಬಾಂಧವ, ಆಪತ್ ರಕ್ಷಕ, ಅನಾಥ ರಕ್ಷಕ ಅಂತೇನು ಹೇಳ್ತಿರ್ತಾರ ಡೈಲಾಗ್, ಅದು ಪ್ರಾಪಂಚಿಕತೆಯಲ್ಲಿ ಇರತ್ರಿ. ಆದ್ರೆ ಆಧ್ಯಾತ್ಮಿಕತೆಯೊಳಗ ಆಪತ್ ಅಂಬೋದೂ ಇಲ್ಲ. ಯಾಕಂದ್ರೆ ನಾವ್ ಎಲ್ಲವೂ ನಾವೇ ತಂದುಕೊಂಡಂತ ಪಾಠಗಳಾದಾಗ ಯಾವದಕ್ಕೆ ಆಪತ್ ಅಂತೀವಿ? ಯಾರನ್ನ ರಕ್ಷಣೆ ಮಾಡ್ಬೇಕು ನಾವು? ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ. ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದು ನಮ್ಮ ಮೌಢ್ಯದ ಅಲ್ಲಿ ತನಕ ನೋಡ್ರಿ. ಧ್ಯಾನ ಅಂತ ಕಿವಿಗೆ ಬೀಳ್ಬೇಕಂದ್ರೆ 350ರಿಂದ 400 ಜನ್ಮ ಆಗಿರುತ್ತಂತ. ಇನ್ 400 ಜನ್ಮ ಧ್ಯಾನ ಕಿವಿಗೆ ಬಿದ್ದ ತಕ್ಷಣ ಧ್ಯಾನ ಮಾಡ್ತಾರ? ಅದು ಅವ್ರ ಆತ್ಮ ಪ್ರಣಾಳಿಕೆ ಮೇಲೆ ನಿರ್ಧಾರ ಆಗಿರುತ್ತೆ. ಕೆಲವ್ರು 10 ವರ್ಷ ಆದ್ಮೇಲೆ ಬರ್ತಾರ, ಅಯ್ಯೋ ಈ ಲಲಿತಾ ಮೇಡಮ್ 10 ವರ್ಷದಿಂದನೇ ಧ್ಯಾನ ಹೇಳ್ಕೊಟ್ಟಿದ್ದಲ್ರಿ ನಮ್ಗೇನು ಗೊತ್ತಾಗ್ಲಿಲ್ಲ ನೋಡ್ರಿ ಅವಾಗ ಅಂತ. ಇವತ್ತು ಬರೋರಿದಾರೆ ನಮ್ಮ ಹತ್ರ, ಬರ್ರಿ ಇಂಥ ದೊಡ್ಡ ಪಿರಮಿಡ್ ಕಟ್ಟಿವಿ, ಉಚಿತವಾಗಿ ಧ್ಯಾನ ಇರುತ್ತಿಲ್ಲಿ ಬರ್ರಿ ಅಂತಂದ್ರೆ ಅದಕ್ಕೆ ಅದು ಅವ್ರ ತಪ್ಪಲ್ಲ. ಅವರ ಒಂದು ಆತ್ಮಸ್ಥಿತಿ ಏನಿರ್ತಲ್ಲ, ಇನ್ಫ್ಯಾಂಟ್ ಚೈಲ್ಡ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಸ್ಟೇಜಸ್ ಇದಾವಲ್ಲ, ಆ ಸ್ಟೇಜಸ್ ಅಲ್ಲಿ ಇರ್ಬೋದ್ರಿ. ಒಂದಲ್ಲ ಒಂದಿನ ಮತ್ತೆ ಜನನಂ ಮರಣಂ ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗಿ ಅದಕ್ಕೆ ಈ ಪುಸ್ತಕ ಓದ್ರಿ. ಈ ಒಂದೊಂದು ಚಕ್ರದಲ್ಲಿ ಮನುಷ್ಯ ಎಷ್ಟು ಜನ್ಮ ತಗೋಬೇಕು ಅವ್ರವರ ಸ್ಥಿತಿ ನೋಡಿದಾಗ. ಮೂಲಾಧಾರ ಚಕ್ರದಲ್ಲಿ ಇದ್ದಾಗ ಬರೀ ಪ್ರಾಣಿ ತರ ಬದುಕೋಗ್ಬಿಡೋದು, ಸ್ವಾಧಿಷ್ಠಾನಕ್ಕೆ ಬಂದಾಗ ಅಧಿಕಾರಕ್ಕಾಗಿ ಬಡದಾಡೋದು. ಈ ಜನರನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೋದು ಅವ್ರು ಈ ಸ್ಥಿತಿಯಲ್ಲಿ ಇದಾರ ಅಂತೇಳಿ. ಆಮೇಲೆ ಮಣಿಪುರ ಚಕ್ರಕ್ಕೆ ಬಂದಾಗ ನಾನೇ ಪಂಡಿತ, ನಾನಿಷ್ಟು ಬಾಯಿಪಾಠ ಹೇಳ್ತೀನಿ, ಇಷ್ಟು ಒಳ್ಳೆ ಸ್ಪೀಚ್ ಕೊಡ್ತೀನಿ, ಎಲ್ಲರೂ ಕ್ಲಾಪ್ಸ್ ಆಗ್ತಾರೆ ನನಗಂತ ಪಂಡಿತ ಸ್ಥಿತಿಯಲ್ಲಿ ಇರ್ತೀವಿ. ಅನಾಥಕ್ ಬಂದಾಗ ಹೌದಾ ನಮ್ಮವ್ರು, ಹೋಗ್ಲಿ ಇರ್ಲಿ ಬಿಡು ಪಾಪ ಅಂದ್ರ ಅನ್ಲಿ ಬಿಡು ಅನ್ನೋ ಸ್ಥಿತಿಗೆ ಬರ್ತೀವಿ. ವಿಶುದ್ಧ ಚಕ್ರಕ್ಕೆ ಬಂದಾಗ ಮಾತೆ ಮಂತ್ರ ಆಗತ್ತೆ. ಇನ್ನು ಆಜ್ಞಾ ಚಕ್ರಕ್ಕೆ ಬಂದಾಗ ಕಣ್ ಮುಚ್ಕೊಂಡು ಕೂತ್ಕೊಂಡಲ್ಲೇನೆ ಎಲ್ಲವನ್ನ ನೋಡ್ಬಲ್ಲವ್ರಾಗ್ತೀವಿ, ಸಾಮರ್ಥ್ಯ ಬರುತ್ತೆ. ಇನ್ನ ಸಹಸ್ರಾರವಂತೂ ಅದ್ಭುತವಾದಂತ ಸ್ಥಿತಿ. ಈ ಸ್ಥಿತಿಗೆ ಸೇರಿ ಬರೀ ನಮ್ಗೆ ಬರೀ 7 ಚಕ್ರಗಳು ಮಾತ್ರ ಕೊಟ್ಟಿದಾರ್ರಿ. ಆದ್ರೆ ನಮ್ಗೆ ಇರೋದು 12 ಚಕ್ರ ಇದಾವ ನಮ್ಮ ದೇಹದಲ್ಲಿ. ಆ 12 ಚಕ್ರಗಳನ್ನ ದಾಟಬೇಕಂದ್ರೆ ಇದು 12 ಚಕ್ರಗಳೆಲ್ಲ ಐತ್ರಿ. 7ನೇದು ಸಹಸ್ರಾರ ಸ್ಥಿತಿ, 8ನೇದು ಅಷ್ಟಾದಶ, ನವಯಾಮಿ, ದಶಹರ, ಸರ್ವಪ್ರಭ, ಸುಷುಪ್ತ. ಇವೆಲ್ಲ ಒಂದೊಂದು ದಾಟದಂಗೆಲ್ಲ ಒಂದೊಂದು ಗ್ಯಾಲಕ್ಸಿಗಳಿಗೆ, ವಿಶ್ವ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡ್ತಕ್ಕಂತಹ ಚಕ್ರಗಳು. ಆ ಚಕ್ರಗಳಿಗೆ ಹೋಗಿ ನಾವು ಆ ಸ್ಥಿತಿಯನ್ನು ಸಾಧಿಸ್ಬೇಕಂದ್ರೆ ಈ ಪುಸ್ತಕ ನೋಡ್ರಿ. ಭೃಗು ಮಹರ್ಷಿ ಮತ್ತೆ ಅತ್ರಿ ಮಹರ್ಷಿ ಅವರು ರೂಪಾ ವೆಂಕಟೇಶ್ ಮೇಡಮ್ ಅವ್ರಿಗೆ ಚಾನಲಿಂಗ್ ಆಗಿ ಬರ್ಸಿದಂತ ಪುಸ್ತಕ ಇದು. ಬಹಳ ಅದ್ಭುತವಾದಂತ ಪುಸ್ತಕ. ದಯವಿಟ್ಟು ಪುಸ್ತಕ ಓದ್ರಿ. ಇಲ್ಲಿ ಹೇಳೋದೇನಿದ್ರು ಜಸ್ಟ್ ಎಸೆನ್ಸ್ ತರಾನೇ ಕೊಡ್ಬೋದು ಹೊರತಾಗಿ ಹೇಳಲಿಕ್ಕೆ ಏನೂ ಇಲ್ಲ. ಇನ್ನು ಸ್ವಲ್ಪ 1-2 ಹೇಳಿ ಮುಗಿಸ್ಬಿಡೋಣ ಅನ್ಕೊಂಡಿನಿ. ಅಲ್ಲೇ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ನಾವು ಕೆಲವು ಇದು ಕೇಳ್ತಿದ್ವಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೆ ಯುಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೌದಾ? ಹಂಗಂದ್ರೆ ಇದು ಕೃಷ್ಣ ಹೇಳ್ಯಾನ. ಕೃಷ್ಣನೇ ಹುಟ್ಟಿ ಬರ್ತಾನ ಮತ್ತೆ ಮತ್ತೆ ಮತ್ತೆ. ಆದ್ರೆ ನಾವ್ ನೋಡ್ರಿ, ಯಾವ್ದೋ ಒಂದು ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿತ್ತಂದ್ರೆ ಅದಂಗೆ ಕಂಟಿನ್ಯೂ ಆಗ್ತಿತ್ತು. ಆದ್ರೆ ಯಾವಾಗ ಧ್ಯಾನ ಅಂತ ಬಂದಾಗ ಕೃಷ್ಣ ಯಾರು ಗೊತ್ತಾಯ್ತು ನಮ್ಗೆ. ಆ ಕೃಷ್ಣ ಒಂದು ಪೂರ್ಣಾತ್ಮ ಸ್ವರೂಪಿ. ಆ ಪೂರ್ಣಾತ್ಮ ಸ್ವರೂಪಿ ಹೇಳ್ತಾನ, ನನ್ನನ್ನ ಸೇರ್ರಿ, ನಾನು ಅಂತಿರ್ತಾರಲ್ಲ, ನಾವು ಕೃಷ್ಣ ಕೃಷ್ಣ ಅಂತಿರ್ತೀವಿ. ನಾವು ಕೃಷ್ಣ ಅಲ್ಲ, ಆ ಒಂದು ಪೂರ್ಣಾತ್ಮ ಸ್ವರೂಪ ಅದು. ಆತ ಹೇಳ್ತಾನ, ಎಲ್ಲಿ ವಿನಾಶ ನಡೀತೈತೆ, ಎಲ್ಲಿ ಒಂದು ಅಧರ್ಮ ತಾಂಡವಾಡ್ತಾ ಇರತ್ತ, ಅವಾಗ ಸೃಜಾಮ್ಯಹಮುಹಂ ಅಂದ್ರೆ ನನ್ನನ್ನ ನಾನು ಸೃಜಿಸ್ಕೊಂತೀನಿ, ನನ್ನನ್ನ ನಾನು ಹುಟ್ಟಾಕ್ತೀನಿ, ನಾನೇ ಬರ್ತೀನಿ ಭೂಮಿಗೆ ಅಂದಂಗ ಅರ್ಥ. ಆಮೇಲೆ ಅರ್ಥ ಆಯ್ತು, ನಿಜವಾದ ಅಂತರಾರ್ಥ ಇದೈತಲ್ಲ. ಯಾಕಂದ್ರೆ 12 ದಶಾವತಾರಗಳನ್ನು ನೋಡಿದ್ವಿ, ಇವಾಗ ಕಲ್ಕಿ ಅವತಾರ ಆಗಿದೆ ಅಂತ ಹೇಳ್ತೀವಿ. ಅದು ಕೂಡ ಒಂದು ಹುಟ್ಟು. ಅದಕ್ಕೆ ಹುಟ್ಟು ಸಾವು, ಈ ಹುಟ್ಟು ಸಾವಿಗೆ ಅತೀತರಾಗಿ ನಾವು ನಮ್ಮನ್ನ ನಾವು ನಿಲ್ಲಿಸ್ಕೋಬೇಕು. ನಾವು ಒಂದು ಸ್ಥಿತಪ್ರಜ್ಞರಾಗ್ಬೇಕಂದ್ರೆ ಆ ಸ್ಥಿತಪ್ರಜ್ಞತೆ ಬರೋದು ಧ್ಯಾನ ಸಾಧನೆಯಿಂದ ಮಾತ್ರ. ಎಷ್ಟು ಓದಿದ್ರು, ಎಷ್ಟು ಭಜನೆ ಮಾಡಿದ್ರು, ಎಷ್ಟು ಗುಡಿಗೋದ್ರು, ಪ್ರವಚನ ಕೇಳಿದ್ರು, ತಿಪ್ಪರ್ಲಾಗ ಹಾಕಿದ್ರೂನು ಸಾಧ್ಯ ಇಲ್ಲ. ಮರಣ ಭಯ ಹೋಗ್ಬೇಕಂದ್ರೆ, ಅದಕ್ಕೆ ಮರಣ ಭಯ ಹೋಗಿಸ್ಕೊಳ್ಳಿಕ್ಕೆ ಆತ್ಮಗಳು ಭೀಕರವಾದಂತ ಆಕ್ಸಿಡೆಂಟ್ಗಳನ್ನ ಕಲ್ಪನೆ ಮಾಡ್ಕೊಂಡೇ ಬಂದಿರ್ತಾವಂತ್ರಿ. ನಾವ್ ಅದಕ್ಕೆ ಹಲ್ಲಿ ತರ ಲುಚ್ಕೊಡೋದಾಗ್ಲಿ, ಅಯ್ಯೋ ಪಾಪ ಅನ್ನೋದಾಗ್ಲಿ ಇಲ್ಲ. ಇಟ್ಸ್ ಓಕೆ. ಅವರ ಆತ್ಮ ಪ್ರಣಾಳಿಕೆ ಪ್ರಕಾರ ಅವರು ಹೊರಟೋಗಿದ್ದಾರ, ಪ್ರಮೋಷನ್ ಆಗಿ ಹೋಗ್ಯಾರ ಅಂತ ಅವ್ರ ಭಾವಿಸ್ಬೇಕೆ ಹೊರತು ದೇವ್ರ ಅನ್ಯಾಯ ಮಾಡಿದಂತ ದೇವ್ರಿಗೆ ನಾವು ಪ್ರಶ್ನೆ ಮಾಡೋದು ನಮಗೆ ಬೇಕಿಲ್ಲ. ಅದಕ್ಕೆ ನಾವು ಆ ಜನನಂ ಮರಣಂ ಮಧುರಂ ಅನ್ನೋ ಭಾವನೆಯನ್ನ ಸ್ವೀಕಾರ ಮಾಡೋಣ. ಆ ಸ್ವೀಕಾರ ಮಾಡ್ಬೇಕಂದ್ರೆ ಎಷ್ಟೋ ನಮ್ಮಲ್ಲಿ ಕೂಡ ಬದಲಾವಣೆ ಆಗ್ಬೇಕು. ನಾವು ಕೂಡ ಆಧ್ಯಾತ್ಮದ ಪಥದಲ್ಲಿ ಸಾಕ್ತಕ್ಕಂತಹ, ಆ ಮಾರ್ಗದಲ್ಲಿ ಸಾಕ್ತಕ್ಕಂತಹ ಸಹ ಪ್ರಯಾಣಿಕರು. ನಮಗೆ ತಿಳಿದಿರೋದನ್ನ ಹೇಳ್ತಾ, ಇನ್ನೊಬ್ಬರದನ್ನ ನಾವು ಸ್ವೀಕಾರ ಮಾಡ್ತಾ, ನಾವು ಈ ಒಂದು ಆಧ್ಯಾತ್ಮದಲ್ಲಿ ಸಾಗೋಣ. ಈ ಭೂಮಿಗೆ ಬಂದಂತ ಒಂದು ಪ್ರಯಾಣದಲ್ಲಿ ಯಶಸ್ವಿಯಾಗಿ ನಮ್ಮ ಪ್ರಯಾಣವನ್ನು ಮುಗಿಸೋಣ ಅಂತ ಹೇಳ್ತಾ, ಇಲ್ಲಿಯ ತನಕ ಒಂದು ದಿವ್ಯವಾದ ಅವಕಾಶ ಕೊಟ್ಟಂತ ಅವತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ರಿ. ಜೊತೆಗೆ ಎಲ್ರೂ ತಿಳಿದಂಗೆ ನಾವು ಈ ಭೂಮಿಗೆ ಜನ್ಮ ತಾಳಿದಾಗ್ಲೇ ನಿಜವಾಗ್ಲೂ ನಾವು ರಿಸರ್ವೇಶನ್ ಮಾಡ್ಕೊಂಡೇ ಬಂದಿರ್ತೇವೆ. ಸಾವು ಅಂತೂ ಗ್ಯಾರಂಟಿ ಅಂತ ಹೇಳತಕ್ಕಂಥದ್ದು. ಆದ್ರೂ ಸಹ ತಾವು ಹೇಳಿದಾಗೆ ನಮ್ಮನ್ನ ನಾವು ಅರ್ಥಕೊಳ್ಳೋಕೆ ಈ ಧ್ಯಾನದಿಂದನೇ ಸಾಧ್ಯ. ಯಾಕಂತಂದ್ರೆ ಇಂತಹ ಸ್ವಾಧ್ಯಾಯಗಳಿಂದನೇ ನಾವು ಇವಾಗ ಈ ಸ್ಟೇಜಲ್ಲಿ ಕಲ್ತ್ಕೊಳ್ತಾ ಇದ್ದೇವೆ. ನಾವು ನಮ್ಮನ್ನ ಜನನ ಆಗ್ಲಿ ಮರಣ ಆಗ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಈ ಸೂಕ್ಷ್ಮ ಶರೀರದ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಹ ತುಂಬಾ ಚೆನ್ನಾಗಿ ಕೊಟ್ರಿ. ಜೊತೆಗೆ ತಮ್ಮ ಮಗಳು ಅಖಿಲಾಳಿಂದಾಗಿ ನನಗೆ ಈ ತರದ ನಾನು ಈ ದಿನ ಇಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳತಕ್ಕಂಥ ಮಾತನ್ನು ಸಹ ಹೇಳಿದ್ರಿ. ನಿಜವಾಗ್ಲೂ ಬಹಳ ಮೆಚ್ಚತಕ್ಕಂಥದ್ದು. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇಂಥ ಘಟನೆಗಳು ನಡೆದಾಗ ನಾವು ಆ ವೇನಲ್ಲಿ ಹೋಗ್ಲಿಕ್ಕೆ ಸಹ ಅವಕಾಶ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಮೇಡಮ್ ಅವರ ಸ್ವಾಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. ನಾನು ಈಗಾಗಲೇ ವಾಯ್ಸ್ ಮೆಸೇಜ್ ಅನ್ನು ಸಹ ಬಿಟ್ಟಿದ್ದೆ. ಯಾಕಂತಂದ್ರೆ ನಾವು ಸಮಯ ಪಾಲನೆಯನ್ನ ಮಾಡಬೇಕು. ಆದ ಕಾರಣ ನೇರವಾದ ಪ್ರಶ್ನೆಗಳಿಗೆ ಅವಕಾಶ ಇದೆ. ಇನ್ನೊಂದೇನಂದ್ರೆ, ಸ್ವಾಧ್ಯಾಯ ಮಾಡುವವರು ಸಾಕಷ್ಟು ಅಂಶಗಳನ್ನ ನಮಗೆ ಕೊಡ್ತಾರೆ. ಅದರಲ್ಲೂ ನಮಗೆ ಕೆಲವು ಡೌಟ್ಸ್ ಇರ್ಬೋದು, ಅಥವಾ ಹೆಚ್ಚಿಗೆ ತಿಳ್ಕೋಬೇಕು ಅಂತಂದ್ರೆ ದಯಮಾಡಿ ತಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳೋಣ. ಒಬ್ಬರ ಪ್ರಶ್ನೆಯಿಂದ ಇಲ್ಲಿರತಕ್ಕಂಥ ನಾವು 57 ಜನನು ಒಂದು ಹೊಸದನ್ನ ಕಲ್ತಂಗಾಗುತ್ತೆ. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಯಾರ್ದು ಹ್ಯಾಂಡ್ ರೈಸ್ ಬರ್ತಾ ಇಲ್ಲ? ಮೇಡಮ್, ನಂದೊಂದು ಪ್ರಶ್ನೆ ಇದೆ. ಈ ಕೆಲವು ಸಂಪ್ರದಾಯದಲ್ಲಿ ಈ ಜನನ ಆದಾಗ ಕೆಲವು ಸ್ಪೆಷಲ್ ಕಮ್ಯುನಿಟಿ ಅವರನ್ನ, ಫಾರ್ ಎಕ್ಸಾಂಪಲ್ ಥರ್ಡ್ ಜೆಂಡರ್ ಅಂದ್ರೆ ನಾವು ಟ್ರಾನ್ಸ್ಜೆಂಡರ್ ಅಂತ ಏನು ಹೇಳ್ತೇವಲ್ಲ, ಮಂಗಳಮುಖಿ ಅವರನ್ನ ಕರೆಸಿ ಅಲ್ಲಿ ಅವರು ಆಶೀರ್ವಾದ ಪಡ್ಕೊಳತಕ್ಕಂಥದ್ದು. ಇನ್ನೊಂದೇನು ಅಂತಂದ್ರೆ, ಮರಣ ಆದಾಗ ಕೆಲವರನ್ನ ಅಳುಲಿಕ್ಕೋಸ್ಕರ ಒಂದು ಗುಂಪನ್ನ 1 ಗಂಟೆ ಅಳ್ಲಿಕ್ಕೆ ಅಂತ ಕರೆಸ್ತಾರೆ. ಇದು ಸಹ ಕೆಲವು ಸಂಪ್ರದಾಯಸ್ಥರಲ್ಲಿ ಇದೆ. ಇದು ಹೇಗೆ, ಯಾಕೆ ಅಂತ? ಮೇಡಮ್, ಇದೆಲ್ಲ ಒಂದು ಮಂಗಳಮುಖಿಯರನ್ನ ಏನಂತಾರಂದ್ರೆ
ಅವ್ರನ್ನ ಯಾವಾಗ್ಲೂ ನಿತ್ಯ ಸುಮಂಗಲಿಯರು ಅಂತ ಕರೀತಾರೆ ಮೇಡಮ್. ಹಾ ನಿತ್ಯ ಸುಮಂಗಲರಾಗಿರೋ ಕಾರಣದಿಂದ ಅವ್ರ ಕಡೆಯಿಂದ ತಾಳಿ ಪೋಣಿಸ್ತಾರೆ ಕೆಲವು ಕಡೆ. ಕೆಲವರು ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ₹1 ಇಸ್ಕೊಂಡು ತಮ್ಮ ಹತ್ರ ಇಟ್ಕೊಂತಾರ. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಮೇಡಮ್. ಆಮೇಲೆ ಅಳ್ಳಿಕ್ಕೆ ಇವಾಗ ಯಾವುದೇ ಒಂದು ಬಾಂಧವ್ಯಗಳು ಉಳಿದಿಲ್ಲ ಮೇಡಮ್. ಸತ್ತೋದವ್ರಿಗೆ ಅಳ್ಲಿಕ್ಕೆ ಯಾವ್ದು ಬಾಂಧವ್ಯ ಇರೋದಿಲ್ಲ. ಅಳಲಿಕ್ಕೆ ಅವ್ರನ್ನ ಸ್ಪೆಷಲ್ ಆಗಿ ಕಳ್ಸಿರ. ನಮ್ ಕಡೆ ಅಂತಾರ್ರಿ ಹಾಡಾಡ್ಕೊಂಡು ಅಳದಂತಾರ. ಅಂದ್ರೆ ಅವ್ರು ಮಾಡಿದ ಕೆಲಸಗಳನ್ನ ಹೇಳಿ ಹೇಳಿ ಅತ್ತಾಗ ಉಳ್ದೋರ್ ಅಳ್ತಿರ್ತಾರ್ರಿ ಅಲ್ಲಿ. ಅವ್ರು ಅಂದಂದ್ ಅತ್ತಂಗೆಲ್ಲ ಇಲ್ಲಿ ಕೂತವ್ರಿಗೆ ಅಳು ಬರ್ತಿರ್ತೈತೆ. ಆ ರೀತಿ ಅಳ್ಲಿಕ್ಕೆ ಆ ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತಾರೆ ಮೇಡಮ್. ಕರೆಕ್ಟ್. ಆದ್ರೆ ಮುಸ್ಲಿಂ ಕಮ್ಯುನಿಟಿ ನೋಡ್ರಿ, ಹ್ಮ್ ಅವರು ಅಳುವಿಗೆ ಆಸ್ಪದ ಕೊಡೋಗಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದೊಂದ್ ಹನಿ ಕಣ್ಣೀರುನು ಮುಕ್ತಿ ಮಾರ್ಗಕ್ಕೆ ಒಂದೊಂದು ಸಮುದ್ರ ಆಗುತ್ತಂತೆ ಮೇಡಮ್. ಅಳ್ಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಎಷ್ಟು 7 ತರದ ಸೋಪು, ಆಮೇಲೆ 7 ತರದ ಸೇಂಟ್ ಹಾಕಿ ಅವ್ರಿಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ, ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಸೇಂಟ್ಗಳನ್ನ ಹಾಕಿ ಅವ್ರಿಗೆ ಅವ್ರದ್ದು ಸಿಸ್ಟಮೆಟಿಕ್ ಆಗಿ ಅವ್ರು ಮಾಡ್ತಾರೆ ಮೇಡಮ್. ಆ ಕಡೆ ಅವ್ರ ಪದ್ಧತಿ ಹೆಂಗಿರುತ್ತೆ. ಹೌದು, ಬಹಳ ಚೆನ್ನಾಗಿ ಒಂದು ಮಂಟಪ ಮಾಡಿ ಹೂವೆಲ್ಲ ಹಾಕಿ ಬಹಳ ಚೆನ್ನಾಗಿ ಮಾಡ್ತಾರೆ. ಹೌದು. ಓಕೆ ಮಾಸ್ಟರ್ಸ್, ಏನು ಪ್ರಶ್ನೆ ಇಲ್ವಾ? ಯಾರಿಗೂ ಡೌಟ್ಸ್? ಓಕೆ, ಜ್ಯೋತಿ ಮ್ಯಾಮಿಗೆ ಅನ್ಮ್ಯೂಟ್ ಮಾಡಿ. ನಾನು ಹೇಳಿದ್ದು ಅರ್ಥ ಆಯ್ತು ಇಲ್ಲ ಮೇಡಮ್? ಅದಕ್ಕೆ ಯಾರು ಕೇಳ್ತಾ ಇಲ್ಲ. ಇಲ್ಲ ಇಲ್ಲ ಅರ್ಥ ಆಗಿದೆ. ಇಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂತಂದ್ರೆ ನೀವೀಗ ಪ್ರತಿ ವೇದಿಕೆಯಲ್ಲಿ ಸಹ ಬಂದು ಒಂದೊಂದು ಅಂಶವನ್ನ ಕೊಡ್ತಿರಲ್ಲ, ಇನ್ಕ್ಲೂಡಿಂಗ್ ಮೀ. ನನಗೂ ಇದೆಲ್ಲ ಹೊಸದೇ. ಸೊ ಆದ ಕಾರಣ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೆ. ಬಟ್ ಅದನ್ನ ಮತ್ತೆ ತಮ್ಮ ವಿಡಿಯೋ ಇರುತ್ತಲ್ಲ, ಅದನ್ನ ಮನನ ಮಾಡ್ಕೊಂಡಾಗ ಇನ್ನು ಹೆಚ್ಚಿಗೆ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿಲ್ಲ ಅಂತಲ್ಲ, ಅವರ ಮನಸ್ಸಲ್ಲಿ ಒಂದ್ ಸ್ವಲ್ಪ ಗೊಂದಲ ಶುರು ಆಗುತ್ತೆ. ಕೆಲವರು ಸಂಕೋಚ ಪಡ್ತಾರೆ ಪ್ರಶ್ನೆ ಕೇಳೋದಾ ಬೇಡ ಅಂತ ಅಷ್ಟೇ. ಜ್ಯೋತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಇಲ್ಲ ಮೇಡಮ್, ನೀವ್ ಹೇಳಿದ್ದೆಲ್ಲ ಅರ್ಥ ಆಗತ್. ಕ್ವಶನ್ ಕೇಳೋದೇನು ಇರಲ್ಲ. ನಾವ್ ಇವಾಗ ಹೊಸ್ದಾಗ್ ಬಂದಿರ್ತೀವಲ್ಲ, ಇದ್ರದ್ದು ಟಾಪಿಕ್ ಹಿಂದಿದ್ ನಮ್ಗೆ ಅದು ಗೊತ್ತಿರಲ್ಲ. ಅದ್ರ ಬಗ್ಗೆ ಕೇಳ್ತೀವಿ. ಅದಕ್ ಕೇಳಿದಾಗ ಬೇರೆ ಸೀನಿಯರ್ಗೆಲ್ಲ ಏನ್ ಗೊತ್ತಿರುತ್ತೆ, ಇದೆಲ್ಲ ಗೊತ್ತಿದೆ ಅನ್ಸುತ್ತೆ. ನಾವೀಗ ಹೊಸ್ದಾಗ್ ಕೇಳೋಕೆ ಒಂಥರ ಇದಾಗುತ್ತೆ. ನನ್ ಪ್ರಶ್ನೆ ಬಂದು ಪ್ರಶ್ನೆ ಕೇಳಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಪ್ರಶ್ನೆ ಇದೆಯಾ? ಅಂದ್ರೆ ನಂದು ಪ್ರಶ್ನೆ ಬಂದು, ನೀವ್ ಹೇಳಿದ್ರಲ್ಲ, ಹೇಳ್ರಿ. ಕೇಳಿಸ್ತಿದೆ ಮೇಡಮ್? ಹೇಳಿ 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 ಮೇಡಮ್. ಇದು ಒಂದು ಇದು ಏನು ಚಕ್ರದಲ್ಲಿ ಫಸ್ಟ್ ಇದು ಬಂದಾಗ ಇದು 10 ತಲೆಮಾರಿಂದ ಬಂದಿರುತ್ತೆ ಒಂದೊಂದ್ ಚಕ್ರಕ್ಕೆ ಅಂತಲ್ಲ. ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಈಗ ನೆಕ್ಸ್ಟ್ ಜನನ ಮರಣ ಮತ್ತೆ ನೆಕ್ಸ್ಟ್ ಹೋಗ್ತಾ ಮತ್ತೆ ಪ್ರಾಣಿಗೆ ಹೋಗ್ತೀವ, ಇನ್ನು ನೆಕ್ಸ್ಟ್ ಮನುಷ್ಯರೇ ಆಗಿ ಹುಡ್ತೀವ ಅಂತ ಪ್ರಶ್ನೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇಲ್ಲಿ ನಮ್ಗೆ ಧ್ಯಾನ ಗೊತ್ತಾಯ್ತು ಅಲ್ಲ, ಧ್ಯಾನ ಸಾಧನೆ ಮಾಡ್ತಾ ಇದೀವಲ್ಲ, ನಾವು ಖಂಡಿತವಾಗಿ ಪ್ರಾಣಿ ಜನ್ಮ ತಗೊಳಲ್ಲ. ಪಕ್ಕ ಬರ್ಕೊಂಡ್ಬಿಡ್ರಿ, ಪ್ರಾಣಿ ಜನ್ಮಕ್ಕೆ ಹೋಗಲ್ಲ. ಯಾಕಂದ್ರೆ ನಾವೆಲ್ಲ ಒಂದು ಆತ್ಮದ ಪುರೋಗಮನ ಹೊಂದಿ 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 ಪಂಚ ಸಾಮ್ರಾಜ್ಯಗಳಲ್ಲಿ ನಾವು ಜನ್ಮ ತಗೊಂಡಿರ್ತೀವ್ರಿ. ಮೊದಲನೇದು ಖನಿಜ ಸಾಮ್ರಾಜ್ಯ, ಎರಡನೇದು ಸಸ್ಯ ಸಾಮ್ರಾಜ್ಯ, ಮನುಷ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮನುಷ್ಯ, ಅಲ್ಲಿಂದ ದೈವಕ್ಕೆ ಹೋಗ್ತಾ ಇದೀವಿ ನಾವೀಗ. ಪ್ರಾಣಿ ಮುಗಿದ್ಬಿಟ್ಟೈತೆ. ಇಲ್ಲೇನಾದ್ರೂ ಮತ್ತೆ ಹೀನವಾದ ಕೆಲಸ ಮಾಡಿದಾಗ ಮತ್ತೆ ಪ್ರಾಣಿಯಾಗಿ ಹುಟ್ಬೇಕಾಗತ್ತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಂದಾ ಮ್ಯಾಮ್. ನಂದಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಜನನ ಮರಣ ಮಧುರವು ಏನು ಹುಟ್ಟು ಮಧುರವಾಗಿರ್ಬೇಕು, ಜನನ ಮತ್ತೆ ಸಾವು ಮಧುರವಾಗಿರ್ಬೇಕಂತ ಹೇಳಿದ್ರು ಮೇಡಮ್. ಅದೇ ಈಗ ನಾವು ಧ್ಯಾನಕ್ಕೆ ಬಂದಾಗ ಈಗ ಅರ್ಥ ಆಗ್ತಾ ಇದೆ. ಮೊದ್ಲೆಲ್ಲ ನಾವು ಯಾರ್ದಾದ್ರೂ ಸಾವು ಕಂಡ ತಕ್ಷಣ ನಮಗೂ ಮನಸ್ಸಿನಲ್ಲಿ ಫೀಲ್ ಇರ್ತೈತಿ. ಈಗ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗ್ತಿದೆ ಅಂದ್ರೆ ಭಯ ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ಭಯ, ನಾವು ಈ ಕಣ್ಣಿಗೆ ಕಾಣಲಂತ ಜಗತ್ತಿನಲ್ಲಿ ಇಲ್ಲಿದ್ದು ಕಣ್ಣಿಗೆ ಕಾಣದ ಜಗತ್ತಿಗೆ ನಾನು ಹೋಗ್ತಾ ಇದ್ದೇನಲ್ಲ, ಸಾವು ಬಂದು ಅಲ್ಲಿ ಹೋಗ್ತೇವೆ ಅಂತ ಅನ್ನೋದು ಒಂದು ಭಯ ಇರ್ತಿತ್ತು. ಈಗ ಅದು ಭಯ, ನಾವು ಯಾವ ಆತ್ಮ ಮುಂದಿನ ಲೋಕಕ್ಕೆ ಹೋಗ್ತಾ ಇದೆ ಅಂತ ಅನ್ನೋದು ಇದಕ್ಕಿಂತ ಅದು ಶ್ರೇಷ್ಠ ಅಂತ ಅನಿಸ್ತಾ ಇದೆ ಮೇಡಮ್. ಅದು ತಮ್ಮ ಕ್ಲಾಸ್ನಿಂದ ಅರ್ಥ ಆಯ್ತು ಮೇಡಮ್. ಮತ್ತೆ ತಾವ್ ಹೇಳಿದ್ರಿ ಲೋಕಸಭಾ ಅವ್ರದ್ದು ನೀನೇ ಶಾಶ್ವತ ಮೇಡಮ್. ಅದನ್ನ ನಾನು ಎಷ್ಟು ಸಲ ಟ್ರೈ ಮಾಡೀನಿ ಮೇಡಮ್ ಓದ್ಲಿಕ್ಕೆ, ಅಂದು ಸಾಧ್ಯನೇ ಆಗ್ತಾ ಇಲ್ಲ ನನಗೆ. ಯಾಕಂದ್ರೆ ಒಂದು ಕೆಲಸ ಮಾಡ್ರಿ ಮೇಡಮ್, ನಿಜವಾಗ್ಲೂ ಹೈಯೆಸ್ಟ್ ನಾಲೆಜ್, ಹೈಯೆಸ್ಟ್ ಪುಸ್ತಕಗಳು ಏನಾಗ್ತಾವಂದ್ರೆ ಪುಸ್ತಕ ನೋಡ್ದಂಗೆ ನಿದ್ದೆ ಬರುತ್ತೆ. ಯಾವ್ದಾದ್ರು ನೈಟ್ ಓದ್ಬೇಕಂತ ಇದ್ರಲ್ಲಿ ಡೈರೆಕ್ಷನ್ ಇತ್ತು, ನೀವು ನೈಟ್ ಓದ್ರಿ ಅಂತಂತು. ಅದೇ ಏನಂದ್ರೆ ಮೇಡಮ್, ನೀವೇನ್ ಮಾಡ್ರಿ, ಧ್ಯಾನ ಮಾಡಿ. ಧ್ಯಾನ ಮಾಡಿದ್ಮೇಲೆ ಡೈಲಿ ಒಂದು ಚಾಪ್ಟರ್ ಓದಕ್ ಟ್ರೈ ಮಾಡ್ರಿ. ಯಾಕಂದ್ರೆ ಇದ್ರಲ್ಲಿ ಹಂಗೆ ಅವ್ರು ಹೇಳ್ಯಾರ, ಡೈಲಿ ಒಂದ್ ಚಾಪ್ಟರ್ ಒಂದ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೀವು ಓದ್ರಿ ಅಂತ ಹೇಳ್ಯಾರ. ಹಂಗೆ ಓದ್ರಿ ಮೇಡಮ್.
Yes, ಆಮೇಲೆ yes, ಇನ್ನೊಂದು ಪತ್ರಿ ಸರ್ ಹೇಳಿದ್ದು ನನ್ಗೆ ಇವಾಗ ತಕ್ಷಣಕ್ಕೆ ನೆನಪು ಬಂದಿರೋದೇನಂದ್ರೆ, ಆ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ನಿರ್ವಾಣ ಅಂದ್ರೆ ನಾನ್ ಸಾಯ್ಬೇಕಾದ್ರೆ ನಾನು ಅಳಬಾರ್ದು. ಅಂದ್ರೆ ನಾನು ಅಳಬಾರ್ದು ಅಂದ್ರೆ ನಾನು ಎಷ್ಟು ಸಾಧನೆ ಮಾಡಿ ನಾನು ಇದನ್ನೆಲ್ಲ ಹ್ಯಾಪಿಯಾಗಿ ಖುಷಿಯಾಗಿ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನೆಷ್ಟು ಜ್ಞಾನಿ ಆಗಿರ್ಬೇಕು. ಪರಿನಿರ್ವಾಣ ಅಂದ್ರ ನನ್ನ ಸುತ್ತ ಇರ್ತಕ್ಕಂತ ನನ್ನ ಸಂಬಂಧಿಕರು ಅಳಬಾರ್ದು ನಾ ಹೋದ್ರ, ಅವ್ರನ್ನೆಷ್ಟು ಜ್ಞಾನಿಯನ್ನಾಗಿ ತಯಾರು ಮಾಡ್ಬೇಕು. ಇನ್ನು ಮಹಾಪರಿನಿರ್ವಾಣ ಹೊಂದ್ಬೇಕಂದ್ರೆ ನನ್ನ ಸುತ್ತ ಇರೋದಲ್ಲ, ನನ್ನ ಇಡೀ ಜಗತ್ತು ಎಲ್ಲ ಏನದಾರಲ್ಲ ಸಮಾಜ, ಅದನ್ನೆಲ್ಲ ಅಳಲಾರ್ದಂಗ ಮಾಡ್ಬೇಕಂದ್ರೆ ನನ್ನ ಜವಾಬ್ದಾರಿ ಎಷ್ಟೈತೆ. ಅಂದ್ರೆ ನಾನು ಆ ಪರಿನಿರ್ವಾಣ ಸಾಧನೆ ಮಾಡ್ಬೇಕಂದ್ರೆ, ಇದು ಸಣ್ಣ ಮಾತಲ್ಲ, ಪತ್ರಿ ಸರ್ ಹೇಳಿರೋದು, ಇದನ್ನ ನಾನು ಹೇಳ್ತಾ ಇಲ್ಲ. ಆ ಪರಿನಿರ್ವಾಣ ಹೊಂದ್ಬೇಕಂದ್ರೆ ಸಾಕಷ್ಟು ಸಾಧನೆ ಮಾಡ್ಬೇಕು. ನೋಡ್ರಿ, ಬರೀ ಸಾಧನೆ ಅಷ್ಟೇ ಅಲ್ಲ, ನಮ್ಮ PSSM ಮೂವ್ಮೆಂಟ್ ಅಲ್ಲಿ ಏನೈತಿ ಗೊತ್ತಾರೆ? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಸೇವೆ ಮಾಡೋದ್ರಿಂದ ಕರ್ಮ ಬರ್ನ್ ಆಗುತ್ತೆ. ಎಷ್ಟು ಕರ್ಮಗಳನ್ನ ಬರ್ನ್ ಮಾಡ್ಕೊಂತೀವಿ. ಧ್ಯಾನ ಮಾಡೋದ್ರಿಂದ ಬರ್ನ್ ಆಗುತ್ತೆ. ಸ್ವಾಧ್ಯಾಯ ಮಾಡೋದ್ರಿಂದ, ಈ ಪುಸ್ತಕಗಳು ಯಾಕೆ ಇಷ್ಟು ಪತ್ರಿ ಸರ್ ಒತ್ತು ಕೊಟ್ರಂದ್ರೆ, ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಪೋರ್ಟಲ್ ಓಪನ್ ಆಗತ್ರಿ. ಪೋರ್ಟಲ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ. ಒಂದು ವಾಕ್ಯ ಓದ್ತಿದ್ದಂಗೆ ನಮ್ಗೆ ರಿಯಲೈಸ್ ಆಗ್ಬಿಡ್ತೀವಿ, ನಮ್ಗೆ ಆಯ್ತಿನ್ ಅರ್ಥ ಆಗೋಗ್ಬಿಡುತ್ತ. ಆ ತರ ಪುಸ್ತಕಗಳಿರ್ತಾವ. ಅದಕ್ಕಾಗಿ ಕೆಲವು ಪುಸ್ತಕ, ನಮ್ ನ್ಯೂ ಎನರ್ಜಿ ಕೂಡ ಹಂಗೇರಿ. ಬಹಳ ಜನ 1 ವರ್ಷ 2 ವರ್ಷ ಆದ್ರೂ ಓದಕ್ಕೆ ಆಗಿರ್ಲಿಲ್ಲ. ಯಾವಾಗ ವರ್ಕ್ಶಾಪ್ಗಳು ಮಾಡಿದಾಗ, ಅವರು ಇಲ್ಲಿ ಪಾಠ ತರ ಹೇಳಿದಾಗ ಅವ್ರಿಗೆ ಅರ್ಥ ಆಯ್ತು. ಅವಾಗ 2 ವರ್ಷದ ನಂತರ ಓದಾರ್ರಿ ಪುಸ್ತಕನ. ಅದಕ್ಕೆ ನೀವು ತಡ ಮಾಡ್ಬೇಡ್ರಿ, ಇನ್ನ ಒಂದ್ ತಾಸ್ ಧ್ಯಾನ ಮಾಡ್ರಿ, ಪುಸ್ತಕ ಓದ್ರಿ, 1 ಚಾಪ್ಟರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ನಿನ್ನೆದು ವಿಡಿಯೋ ಲಿಂಕ್ ಶೇರ್ ಮಾಡಿದ್ದಾರೆ. ದಯಮಾಡಿ ಚಾಟ್ ಬಾಕ್ಸ್ಗೆ ಹೋಗಿ ಅದನ್ನು ಓಪನ್ ಮಾಡಿ ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಅನ್ನು ಕೊಟ್ಟು ಎಸ್ ಅಂತ ಹೇಳತಕ್ಕಂಥ ಮೆಸೇಜ್ ಅನ್ನ ದಯಮಾಡಿ ಹಾಕಿ. ಇದರಿಂದ ಈ ವೇದಿಕೆಯಲ್ಲಿ ಇಲ್ಲದವರು ಸಹ ವಿಡಿಯೋವನ್ನ ನೋಡ್ಬಿಟ್ಟು ಅವರ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಹಕಾರಿ ಆಗ್ತದೆ. ಥ್ಯಾಂಕ್ ಯು. ಮಾಸ್ಟರ್ಸ್, ಏನು ಪ್ರಶ್ನೆ ಇಲ್ವಾ? ಯಶೋಧ ಮ್ಯಾಮ್? ಎಸ್ ಮ್ಯಾಮ್. ಮೇಡಮ್ಗೆ ಒಂದು ಧನ್ಯವಾದವನ್ನ ಹೇಳ್ತೀರಾ? ಎಸ್ ಮ್ಯಾಮ್. ಲಲಿತಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಜನನವೂ ಮಧುರ, ಮರಣವೂ ಮಧುರ. ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಕೊಟ್ಟಿದ್ದಾರೆ ಮೇಡಮ್. ನಿಮಗೆ ಆತ್ಮಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಲಲಿತಾ ಮ್ಯಾಮ್, ಇನ್ನೂ ಇದೆ. ನಾವು ವೇದಿಕೆಗೆ ಮತ್ತೆ ತಮ್ಮನ್ನ ಆಹ್ವಾನಿಸ್ತಾ ಇರ್ತೇವೆ. ತಾವು ಇದೇ ರೀತಿಯ ಸಹಕಾರವನ್ನ ಕೊಟ್ಟು ತಮ್ಮ ಜ್ಞಾನವನ್ನ ಈ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಂಡು, ತಾವು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಒಂದೇನಂದ್ರೆ, ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಡಿ. ಇದು ಮತ್ತೆ ಬಹುಶಃ ನೆಕ್ಸ್ಟ್ ಕ್ಲಾಸ್ ಬಂದಾಗ ಇನ್ನೂ ಮನದಟ್ಟಾಗುತ್ತೆ. ಸೊ ಆದ್ದರಿಂದ ತಮ್ಮ ಸಮಯವನ್ನ ನಮಗೋಸ್ಕರ ಇಲ್ಲಿ ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು. ಎಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇಂಥ ಅದ್ಭುತ ಅವಕಾಶಕ್ಕಾಗಿ ನಾನು ಕೂಡ ಋಣಿಯಾಗಿದ್ದೀನಿ. ಹಾಗೆ ಅದು ನನ್ನ ಭಾಗ್ಯ ಕೂಡ. ಮತ್ತೆ ನಾನು ಬರ್ತಾ ಇರ್ತೀನಿ. ನಾನು ಏನ್ ತಿಳ್ಕೊಂಡಿದ್ದೀನೋ ಇಷ್ಟರಲ್ಲಿ ಅದನ್ನ ನಾನು ಹಂಚ್ತಾ ಇದ್ದೀನಿ. ತಮ್ಮಿಂದ ಕೂಡ ಒಂದಷ್ಟು ನಾನು ತಿಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು.